ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯಿ ಸೌವಸಾಹೂಣಂ ಏಸೋ ಪಂಚ ನಮೋ ಯಾರೋ ಸೌವ ಪಾವಪಣಾಸನೋ ಮಂಗಲಾಣಂ ಚ ಸವ್ವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ पंच परमेष्टि भगवान की अहिंसा परमो धर्म की आज के विनय संपन्नता भावना की आचार्य गुरुवर श्री विद्यासागर मुनि महाराज की ಎರಡೂವರೆ ದ್ವೀಪದ ಮಧ್ಯಲೋಕದಲ್ಲಿ ಮನುಷ್ಯರ ಅಸ್ತಿತ್ವ ಕ್ಷೇತ್ರ ಎಲ್ಲಿದೆಯೋ ಎಷ್ಟಿದೆಯೋ ಅಷ್ಟು ಕ್ಷೇತ್ರದಲ್ಲಿ ಮನುಷ್ಯಗತಿಯಿಂದ ಮನುಷ್ಯರು ತಮ್ಮ ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಂಡು ಮತ್ತು ಆ ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪರಮಾರ್ಥ ದೇವ, ಪರಮಾರ್ಥ ಗುರು ಮತ್ತು ಪರಮಾರ್ಥ ಶಾಸ್ತ್ರ ಈ ಮೂರರ ಸ್ವರೂಪವನ್ನು ತಿಳಿದುಕೊಂಡು ಬದುಕಿನ ಬಾಹ್ಯ ಆಲಂಬನೆ ದೇವಶಾಸ್ತ್ರ ಗುರು, ಬದುಕಿನ ಧಾರ್ಮಿಕ ಜೀವನಕ್ಕೆ ಬೇಕಾಗಿರುವಂತಹ ಬಾಹ್ಯ ಅವಲಂಬನೆ ಪರಮಾರ್ಥ ದೇವ, ಪರಮಾರ್ಥ ಗುರು, ಪರಮಾರ್ಥ ಶಾಸ್ತ್ರ. ಈ ಮೂರವುಗಳಲ್ಲಿ ಭಕ್ತಿ ಭಾವ, ವಿನಯದ ಭಾವವನ್ನು ತಾಳಿ ತಾನು ತನಗೋಸ್ಕರ, ತನ್ನ ಲಾಭಕ್ಕಾಗಿ, ತನ್ನ ಹಿತಕ್ಕಾಗಿ, ತನ್ನ ಕಲ್ಯಾಣಕ್ಕಾಗಿ ತನ್ನ ಆತ್ಮ ವಿನಯವನ್ನು ಮಾಡಲಿಕ್ಕೆ ಪರಮಾರ್ಥ ದೇವಶಾಸ್ತ್ರ ಗುರುಗಳ ಬಾಹ್ಯ ವಿನಯವನ್ನು ಕೂಡ ಭವ್ಯಾತ್ಮ ಜೀವ ಮಾಡ್ತಾನೆ. ವಿನಯ ಎರಡು ಪ್ರಕಾರದ್ದು. ಒಂದು ತನ್ನ ಹಿತಕ್ಕಾಗಿ ತನ್ನಲ್ಲಿಯೇ ತನಗಾಗಿ
ತನ್ನ ನಿಜ ಸ್ವರೂಪದ ವಿನಯವನ್ನು ಮಾಡುವಂತಹ ವಿನಯ ಇದು ಅಂತರಂಗ. ಇದು ನಾವು ನಮಗಾಗಿ, ನಮಗೋಸ್ಕರ, ನಮ್ಮಲ್ಲಿ ನಮ್ಮಿಂದಲೇ ಮಾಡಿಕೊಳ್ಳುತ್ತೇವೆ. ನಮ್ಮಿಂದಲೇ ಮಾಡಿಕೊಳ್ತೇವೆ. ನಮ್ಮಲ್ಲಿ ಧರ್ಮವನ್ನು ಹುಟ್ಟಿಸಿಕೊಳ್ಳತಕ್ಕಂತಹ ನಮ್ಮ ಆಸಕ್ತಿ, ನಮ್ಮ ಉತ್ಸಾಹ, ನಮ್ಮ ರುಚಿ ಇದು ಯಾವ ವಿನಯ? ಇದು ಆತ್ಮನ ವಿನಯ, ನಮ್ಮ ವಿನಯ. ನಮಗೆ ನಮ್ಮ ವಿನಯವನ್ನು ಮಾಡಿಕೊಳ್ಳುವುದು ಮೊದಲು ಅವಶ್ಯಕ. ನಮಗೆ ನಮ್ಮ ವಿನಯ ಗೊತ್ತಿಲ್ಲಂದಾಗ, ನಮಗೆ ನಮ್ಮ ವಿನಯ ಗೊತ್ತಿಲ್ಲಂದಾಗ ನಾವು ಕೇವಲ ಪರರ ವಿನಯವನ್ನೇ ಮಾಡ್ತಾ ಹೋದರೆ ಆತ್ಮ ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ಕೋಲಾಹಲ ಬಹಳ ಇದೆಯಲ್ಲ. ಒಂದು ಅಂತರಂಗ ವಿನಯ ಮತ್ತು ಇನ್ನೊಂದು ಬಹಿರಂಗ ವಿನಯ. ಬಹಿರಂಗದಲ್ಲಿ ದೇವಶಾಸ್ತ್ರ ಗುರುಗಳು, ಅಂತರಂಗದಲ್ಲಿ ನಮ್ಮ ಆತ್ಮನೇ ವಿನಯಕ್ಕೆ ಯೋಗ್ಯ. ಅನಾದಿ ಕಾಲದಿಂದ ಏನು ಪಡ್ಕೊತಿದ್ದಾರೆ ನಾವು, ಮೊದಲು ಸರಿ ಇತ್ತು. ಪರಮಾರ್ಥ ದೇವಗುರು ಶಾಸ್ತ್ರಗಳ ವಿನಯವನ್ನು ಮಾಡುವಾಗ ಆ ವಿನಯದ ಮುಖ್ಯ ಗುರಿ, ಮುಖ್ಯ ಉದ್ದೇಶ, ಮುಖ್ಯ ಕಾರ್ಯಸಿದ್ಧಿ ಆಗಲಿಲ್ಲ ಅಂತಂದರೆ ಆ ವಿನಯ ಯಾವುದಕ್ಕೂ ಕೆಲಸಕ್ಕೆ ಬಾರದಂಥದ್ದು. ದೇವಶಾಸ್ತ್ರ ಗುರುಗಳ ವಿನಯ ಯಾವುದಕ್ಕೋಸ್ಕರ ಆಗಬೇಕು? ಆತ್ಮನಿಗೋಸ್ಕರ, ಆತ್ಮಸಿದ್ಧಿಯಗೋಸ್ಕರ, ಆತ್ಮನಲ್ಲಿ ಧರ್ಮವನ್ನ ಹುಟ್ಟಿಸಿಕೊಳ್ಳುವುದಕ್ಕೋಸ್ಕರ ಬಾಹ್ಯದಲ್ಲಿ ವಿನಯ ಆಗಬೇಕು. ಇದು ನಮ್ಮ ಉದ್ದೇಶ, ಇದು ನಮ್ಮ ಮುಖ್ಯ ಗುರಿ. ನಾವು ನಮ್ಮ ಗುರಿಯನ್ನ ತಲುಪುವ ತನಕ, ನಾವು ನಮ್ಮ ಗುರಿಯನ್ನ ಸಾಧಿಸಿಕೊಳ್ಳುವ ತನಕ, ನಾವು ನಮ್ಮ ಗುರಿಯನ್ನ ಮುಟ್ಟುವ ತನಕ ಬಾಹ್ಯದಲ್ಲಿ ವಿನಯ ಬೇಕು. ಗುರಿ ಇಲ್ಲದೆ ವಿನಯ ಮಾಡುವುದು ವ್ಯರ್ಥ. ಗುರಿ ಇಲ್ಲದೆ ವಿನಯ ಮಾಡುವುದು ಅತಿ ವ್ಯರ್ಥ. ಗುರಿ ಇಲ್ಲದೆ ಅವಿನಯವನ್ನು ಮಾಡಬೇಕೇನು? ಅದು ಅಲ್ಲ. ಗುರಿ ಇಲ್ಲದೆ ವಿನಯವನ್ನ ಮಾಡುತ್ತಿರುವಾಗ ನಾವು ಎಂಥ ವಿನಯವನ್ನ ಮಾಡ್ತಿರ್ತೇವೆ ಅಂತಂದ್ರೆ, ನಾವು ಪರಮಾರ್ಥವನ್ನ ಬದಿಗಿಟ್ಟು ಅದರ ಉಪೇಕ್ಷೆಯನ್ನ ಮಾಡಿ ಶರೀರ ಸುಖದ ಆಶೆಯನ್ನಿಟ್ಟುಕೊಂಡು, ಇಂದ್ರಿಯ ಸುಖ ಭೋಗಗಳ ಅಪೇಕ್ಷೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು
ಪುಣ್ಯ ಮತ್ತು ಪುಣ್ಯದ ಫಲವನ್ನು ಪಡೆಯುವುದಕ್ಕಾಗಿ ದೇವಶಾಸ್ತ್ರ ಗುರುಗಳ ವಿನಯವನ್ನು ಮಾಡುವುದು ಇದು ಮಿಥ್ಯಾ ವಿನಯ, ಸಮ್ಯಕ್ ವಿನಯ ಅಲ್ಲ. ಆ ವಿನಯವೂ ಕೂಡ ಮಿಥ್ಯಾ ವಿನಯ ಅಂತ ಅನ್ನಿಸಿಕೊಂಡಿತು. ಇದು ಬಾಹ್ಯ ವಿನಯ. ಬಾಹ್ಯ ವಿನಯವಾಗಿದ್ದರೂ ಕೂಡ ಅದರಲ್ಲಿ ಸಮ್ಯಕ್ ಯಥಾರ್ಥ ವಾಸ್ತವಿಕತೆ ಅನ್ನತಕ್ಕಂಥದ್ದು ಅದರಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಅದು ಪರಮಾರ್ಥ ಸಿದ್ಧಿಗಾಗಿ ಮಾಡುವಂತಹ ವಿನಯ ಅಲ್ಲ, ಸುಖ ಭೋಗಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾಡುವಂತಹ ವಿನಯ ಆಗಿದೆ. ಆದ್ದರಿಂದ ಆ ವಿನಯ ಮಿಥ್ಯ ಆಯಿತು. ಈ ವಿನಯದಿಂದ ಫಲ ಏನು ಅಂತಂದ್ರೆ ಎರಡೂ ಜಾಗದಲ್ಲಿ ಖಾಲಿ. ಯಾವುದನ್ನು ಅಪೇಕ್ಷೆ ಪಡ್ತಾ ಇದ್ದೇವೆ ಅದು ಸಿಗಲಾರದು, ಮತ್ತು ಯಾವುದರ ಗುರಿಯನ್ನು ಸಾಧಿಸಿಕೊಳ್ಳಬೇಕಾಗಿತ್ತೋ ಅಂಥ ಪರಮಾರ್ಥವು ಕೂಡ ಉಳಿಯುವುದಿಲ್ಲ. ಅಜ್ಞಾನಿ ಜೀವ ಸಂಸಾರಿಕ ಸುಖ ಭೋಗಗಳನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಅಪೇಕ್ಷೆಯನ್ನು ಇಟ್ಟುಕೊಂಡಾಗ ಈ ಅಪೇಕ್ಷೆ ಎರಡೂ ಮಾರ್ಗಗಳನ್ನು, ಎರಡೂ ಸುಖಗಳನ್ನು ನಾಶ ಮಾಡುವಂತಹ ಮಾರ್ಗ ಆಗಿದೆ. ಎರಡನ್ನೂ ಕೆಡಿಸುವಂತಹ ಮಾರ್ಗ ಆಗಿದೆ. ಅದಕ್ಕಾಗಿ ಭಗವಂತರು, ತೀರ್ಥಂಕರರು, ಗಂಧರ್ವ ಪರಮಿಷ್ಠಿಗಳು, ಆಚಾರ್ಯ ಪರಮಿಷ್ಠಿಗಳು ಎಲ್ಲರೂ ಏನು ಹೇಳಿದ್ರಂತಂದ್ರೆ, ನಾವು ಮೊದಲು ಗುರಿಯನ್ನ ಇಟ್ಟುಕೊಳ್ಳಬೇಕು, ವಿನಯ ನಂತರ ಮಾಡಬೇಕು. ಉದ್ದೇಶವನ್ನ ಮೊದಲು ಇಟ್ಟುಕೊಳ್ಳಬೇಕು, ವಿನಯ ನಂತರ ಮಾಡಬೇಕು. ಬಾಹ್ಯದಲ್ಲಿ ದೇವ, ಶಾಸ್ತ್ರ, ಗುರು ಮತ್ತು ಸಂಸಾರದಲ್ಲಿ ಇರುವಂತಹ ಸಂಬಂಧಿಗಳಿಗಾಗಿ ಮಾಡುವಂತಹ ವಿನಯ ಅದು ವ್ಯವಹಾರ ವಿನಯ. ಇದನ್ನೂ ಮಾಡಬೇಕು. ಯಾತಕ್ಕೆ ಮಾಡಬೇಕು ಅಂತಂದ್ರೆ, ಈ ವ್ಯವಹಾರ ವಿನಯದಲ್ಲಿ ವ್ಯವಹಾರ ವಿನಯ ಮಾಡದಿದ್ರೂ ಕರ್ಮಬಂಧ ಆಗ್ತಾ ಇದೆ, ಮಾಡಿದ್ರೂ ಕೂಡ ಕರ್ಮಬಂಧ ಆಗ್ತಿರ್ತದೆ. ಈ ವ್ಯವಹಾರ ವಿನಯ ಸಮ್ಯಕ್ ಪ್ರಕಾರದಲ್ಲಿ ಆಗಬೇಕು. ಪರಮಾರ್ಥ ನಮ್ಮ ಗುರಿಯಾಗಿರುವಾಗ ನಮ್ಮಲ್ಲಿ ಸ್ವತಃ ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರ ಇದ್ದಿರುತ್ತೆ. ಚಾರಿತ್ರ ಇಲ್ಲದಿದ್ರೂ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಅಂತೂ ಇದ್ದೇ ಇರ್ತದೆ. ಸಮ್ಯಕ್ ದೃಷ್ಟಿ ಜೀವಿಗಳು, ಸಮ್ಯಕ್ ಜ್ಞಾನಿ ಜೀವಿಗಳು ನಾಲ್ಕು ಗತಿಗಳಲ್ಲಿದ್ದಾರೆ. ಇವರಿಂದ ಆಗುವಂತಹ ಬಾಹ್ಯ ವಿನಯ ಅದು ಸಮ್ಯಕ್ ಆಗಿರುತ್ತದೆ, ಯಥಾರ್ಥವಾಗಿರುತ್ತೆ. ಸಮ್ಯಕ್ತವನ್ನು ಪಡೆಯುವುದಕ್ಕಾಗಿ ಬಾಹ್ಯ ವಿನಯ ಬೇಕು. ಬಾಹ್ಯ ವಿನಯದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ನಮ್ಮಲ್ಲಿ ಸಮ್ಯಕ್ತವನ್ನು ಹುಟ್ಟಿಸಿಕೊಳ್ಳುವುದಿದೆ, ಪ್ರಾಪ್ತ ಮಾಡಿಕೊಳ್ಳುವುದಿದೆ. ಆದ್ದರಿಂದ ಬಾಹ್ಯ ವಿನಯ ಬೇಕು. ಬಾಹ್ಯ ವಿನಯವೂ ಬೇಕು, ಬಾಹ್ಯ ಶ್ರದ್ಧೆಯೂ ಬೇಕು. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ವಿನಯ ದೇವಶಾಸ್ತ್ರ ಗುರುಗಳಲ್ಲಿಯೂ ಬೇಕು, ಸಪ್ತ ತತ್ವಗಳಲ್ಲಿಯೂ ಬೇಕು. ಸಪ್ತ ತತ್ವ, ನವ ಪದಾರ್ಥ, ಪಂಚ ಅಸ್ಥಿಕಾಯ. ಸಪ್ತ ತತ್ವ, ನವ ಪದಾರ್ಥ, ಪಂಚ ಅಸ್ಥಿಕಾಯಗಳಲ್ಲಿ
ಶ್ರದ್ಧೆ ಬೇಕು. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಗಳ ವಿಷಯದಲ್ಲಿ ಶ್ರದ್ಧೆ, ಆ ತತ್ವಗಳನ್ನು ಧಾರಣೆ ಮಾಡಿರ್ತಕ್ಕಂತಹ ಜೀವ ತತ್ವಗಳಲ್ಲಿ ಇವು ಜೀವ ತತ್ವ, ಇವು ಅಜೀವ ತತ್ವ, ಜೀವ ತತ್ವ ಬೇರೆ ಅಜೀವ ತತ್ವ ಬೇರೆ ಎನ್ನುವಂತಹ ಭೇದ ವಿಜ್ಞಾನಪೂರ್ವಕವಾಗಿ ಇರುವಂತಹ ವಿವೇಕಪೂರ್ಣವಾದ ಜ್ಞಾನ, ಅದು ನಮ್ಮ ಆತ್ಮನಿಗೆ ಮಾಡುವಂತಹ ವಿನಯ. ನಮ್ಮ ಆತ್ಮ ಸಮ್ಯಕ್ ಜ್ಞಾನಿಯಾಗಿರುವಾಗ ವಿನಯವಂತಾಗಿರ್ತಾನೆ. ವಿನಯವಂತ. ನಮ್ಮ ಆತ್ಮ ಸಮ್ಯಕ್ ದೃಷ್ಟಿಯಾಗಿರುವಾಗ ವಿನಯಶೀಲ, ನಮ್ರ. ಸಮ್ಯಕ್ತ್ವವೇ ಆತ್ಮನಿಗೆ ಮಾಡುವಂತಹ ವಿನಯ. ಸಮ್ಯಕ್ ಜ್ಞಾನವೇ ನಮ್ಮ ಆತ್ಮನಿಗೆ ಮಾಡುವಂತಹ ವಿನಯ, ಅಂತರಂಗ ವಿನಯ. ಸಮ್ಯಕ್ ಚಾರಿತ್ರವನ್ನು ಧರಿಸುವುದೇ ಅಂತರಂಗದಲ್ಲಿ ಮಾಡುವಂತಹ ನಮ್ಮ ಆತ್ಮನ ವಿನಯ. ಇದು ನಾವೇ ನಮ್ಮ ಆತ್ಮನಿಗೆ ಮಾಡುವಂತಹ ವಿನಯ. ನಾವೇ ನಮ್ಮ ಆತ್ಮನನ್ನ ಕಡೆಗಾಣಿಸಿ ಬಾಹ್ಯದಲ್ಲಿ ಕೇವಲ ಪರಮಾರ್ಥ ದೇವಶಾಸ್ತ್ರ ಗುರು ತತ್ವಗಳನ್ನು ನಂಬಿದರೆ, ವಿನಯ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ಪರಮಾರ್ಥ ದೇವಶಾಸ್ತ್ರ ಗುರುಗಳು ಇರೋದು ನಮ್ಮ ಉದ್ದೇಶದಿಂದ, ಆತ್ಮನ ಉದ್ದೇಶದಿಂದ, ಆತ್ಮನಲ್ಲಿ ದರ್ಶನ, ಜ್ಞಾನ ಮತ್ತು ಚಾರಿತ್ರಗಳನ್ನು ಪಡೆಯುವುದಕ್ಕಾಗಿ. ದರ್ಶನ, ಜ್ಞಾನ, ಚಾರಿತ್ರವನ್ನು ಪಡೆಯುವುದಕ್ಕಾಗಿ ನಾವು ವಿನಯವನ್ನು ಮಾಡ್ತೇವೆ ಬಾಹ್ಯದಲ್ಲಿ. ಇದು ಬಾಹ್ಯ ವಿನಯ. ಅಂತರಂಗದಲ್ಲಿ ಸಮ್ಯಕ್ತ್ವ ಉತ್ಪನ್ನ ಆಯಿತು, ಜ್ಞಾನ ಉತ್ಪನ್ನ ಆಯಿತು ಅಂತಂದ್ರೆ ನಾವು ಎರಡೂ ಕಡೆಗಳಲ್ಲಿ ವಿನಯವನ್ನು ಮಾಡ್ತೇವೆ. ಯಥಾರ್ಥ ವಿನಯ, ಸಮ್ಯಕ್ ವಿನಯ ಅಂತರಂಗದಲ್ಲೂ ಆಗಬೇಕು, ಬಹಿರಂಗದಲ್ಲೂ ಆಗಬೇಕು. ಇದು ವಿನಯ ಸಂಪನ್ನತಾ ಭಾವನೆ. ಬಾಹ್ಯ ವಿನಯವನ್ನ ನಿಜವಾದ ರೀತಿಯಲ್ಲಿ ಮಾಡುವಂತಹ ಶಕ್ತಿ, ಪಾತ್ರತೆ, ಯೋಗ್ಯತೆ ಸಮ್ಯಕ್ ದೃಷ್ಟಿ ಜೀವಿಗಳಲ್ಲಿ ಇರ್ತದೆ. ಸಮ್ಯಕ್ತ್ವರಹಿತ ಜೀವಗಳಲ್ಲಿ ಬಾಹ್ಯದಲ್ಲಿ ವಿನಯ ಮಾಡುವಂತಹ ಯೋಗ್ಯತೆ ಇರೋಲ್ಲ, ಪಾತ್ರತೆ ಇರೋಲ್ಲ. ಎಷ್ಟು ನಮ್ರದಿಂದ ಏನು ಮಾಡಿದರೂ ಕೂಡ ಅದು ಮಿಥ್ಯ. ಎಷ್ಟು ಉಪಕಾರ ಮಾಡಿದ್ರು, ಎಷ್ಟು ವಿನಯ ಮಾಡಿದ್ರು ವಿನಯ ಸಂಪನ್ನತಾ ಭಾವನೆಗೆ ಬಹಿರಂಗ ಅವಿನಯ ಆಗ್ತಾ ಇದೆ. ಇದನ್ನು ಸಹಿಸಬೇಕು. ಧರ್ಮಾತ್ಮರು ವಿನಯವನ್ನು ಸ್ವಾಗತಿಸಬೇಕು, ಅವಿನಯವನ್ನು ಸ್ವಾಗತಿಸಬೇಕು. ಸಮತಾಭಾವ, ಸಮತಾಭಾವವೇ ಧರ್ಮ, ಸಮತಾಭಾವವೇ ನಮ್ಮ ವಿನಯ, ಆತ್ಮನ ವಿನಯ. ದೇವಶಾಸ್ತ್ರ ಗುರುಗಳ ವಿನಯವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಸ್ವಲ್ಪ ವಿಚಾರಿಸೋಣ.
ಭಗವಂತರ ವಿನಯವನ್ನ ನಾವು ಯಾವ ತರದಲ್ಲಿ ಮಾಡ್ತೇವೆ? ನಾನಾ ಪ್ರಕಾರವಾಗಿ ಮಾಡ್ತೇವೆ. ಆದರೆ ಸಮ್ಯಕ್ತವನ್ನ ಧರಿಸಿ ಮಾಡಬೇಕೋ ಧರಿಸದೆ ಮಾಡಬೇಕೋ? ಧರಿಸಿ ಮಾಡುವುದು ಅತಿ ಉತ್ತಮ, ಅತಿ ಮಂಗಲದಾಯಕ, ಅತಿ ಒಳ್ಳೆಯದು. ಒಳ್ಳೆಯ ರೀತಿಯಲ್ಲಿ ನಾವು ಭಗವಂತರ ವಿನಯವನ್ನ ಮಾಡಬೇಕು ಅಂತಂದ್ರೆ ಮೊದಲು ಸಮ್ಯಕ್ ದೃಷ್ಟಿಗಳಾಗಬೇಕು. ಸಮ್ಯಕ್ತ್ವವನ್ನ ಹೊಂದಿದ ನಂತರ ಅದರಲ್ಲಿ ನಾವು ನಮಗಾಗಿ ಏನ್ ಮಾಡಿದ್ದೇವೆ ಅಂತಂದ್ರೆ, ನಮಗಾಗಿ ನಮ್ಮಲ್ಲಿ ಸಮ್ಯಕ್ತ್ವವನ್ನು ಧರಿಸಿ ನಮ್ಮಲ್ಲಿ ವಿನಯ ಬರುವಂತಹ ಪಾತ್ರತೆಯನ್ನ ಗಳಿಸಿಕೊಂಡಿದ್ದೇವೆ. ನಮ್ಮ ಆತ್ಮನಲ್ಲಿ ವಿನಯ ಹುಟ್ಟಬೇಕು ಅಂತಂದ್ರೆ ನಾನು ಹೇಗಿರಬೇಕು, ಯಾವ ರೀತಿಯಾಗಿ ಇದ್ದುಕೊಂಡು ನಾನು ಭಗವಂತರ ವಿನಯಕ್ಕಾಗಿ ಹೊರಡಬೇಕು ಅನ್ನುವಂಥ ಪದ್ಧತಿಯನ್ನು ಅನುಸರಿಸಿಕೊಂಡಿದ್ದೇವೆ. ಸಮ್ಯಕ್ತ್ವ ಇಲ್ಲದಂತಹ ಭವ್ಯಾತ್ಮನಲ್ಲಿ ಮಡಿ ಇಲ್ಲ, ಮೈಲಿಗೆ ಇದೆ. ಯಾವುದರ ಮೈಲಿಗೆ ಹೇಳುವಂತ ಅವಶ್ಯಕತೆ ಏನಿಲ್ಲ. ಮೈಲಿಗೆ ಯಾವುದು ಮತ್ತು ಮಡಿ ಯಾವುದು? ಭಗವಂತ ಹೇಳ್ತಾ ಇದ್ದಾನೆ, ನನ್ನ ವಿನಯಕ್ಕೋಸ್ಕರ ನೀನು ಬರುವುದಾದರೆ ಮಡಿಯಿಂದವ. ಭವಭವದಲ್ಲಿ ಅನಂತ ಸಲ ಮಡಿದು ಹೋದರೂ ಕೂಡ ಮಡಿ ಸಿಗಲಿಲ್ಲ. ಅನಂತ ಸಲ ಮಡಿದು ಹೋದರೂ ಮಡಿ ಪ್ರಾಪ್ತವಾಗಲಿಲ್ಲ. ಒಂದು ಸಲ ನನ್ನ ಬಳಿಯಲ್ಲಿ ವಿನಯ ಮಾಡುವುದಕ್ಕಾಗಿ ನಿನ್ನ ವಿನಯವನ್ನು ಮಾಡಿಕೊಂಡು ಬಾ, ನಾನ್ಯಾರು ಅನ್ನುವಂಥದ್ದನ್ನು ತಿಳಿದುಕೋ. ನಾನು ಆತ್ಮ, ನನ್ನಲ್ಲಿ ಮೈಲಿಗೆ ಏನು ಅನ್ನುವುದನ್ನು ತಿಳಿದುಕೋ. ಮಿಥ್ಯಾತ್ವ ಮೈಲಿಗೆ ಮಡಿಯಿಂದ ಬಾ. ಮಿಥ್ಯಾತ್ವದ ಮೈಲಿಗೆಯನ್ನು ತೊಳೆದುಕೊಂಡು ನನ್ನ ಬಳಿಯಲ್ಲಿ ಬಾ. ಬಂದು ಆಮೇಲೆ ನನ್ನ ಪೂಜೆಯನ್ನ ಮಾಡು. ನಿನಗೆ ಇನ್ನಿಷ್ಟೂ ಶ್ರೇಯಸ್ಸು ದೊರಕಲಿಕ್ಕೆ ಸಾಧ್ಯ. ಸಮ್ಯಕ್ತ್ವದ ಮಡಿ ಇದೆ ಅಂತಂದ್ರೆ ಅದು ಯಾವುದೇ ಪ್ರಕಾರದ ಒಂದು ಪೂರ್ಣವಾಗಿರ್ತಕ್ಕಂಥ ಮಡಿಯಲ್ಲ. ಇನ್ನೂ ಸ್ವಲ್ಪ ಧೂಳು ಅಂಟಿಕೊಂಡಿದೆ, ಅದನ್ನು ಸ್ವಚ್ಛ ಮಾಡಿಕೊಂಡು ಬಾ. ಇನ್ನೂ ಸ್ವಲ್ಪ ಧೂಳು ಅಂಟಿಕೊಂಡಿದೆ, ಅದನ್ನು ಜಾಡಿಸಿಕೊಂಡು ಒಳಗೆ ಬಾ. ಸಮ್ಯಕ್ತ್ವದ ಮಡಿ ವಸ್ತ್ರವನ್ನು ಹಾಕಿಕೊಂಡು ಬಂದದ್ದಾಯಿತು. ಆದರೆ ಮತ್ತೊಂದು ಕಡೆಗೆ ಲಕ್ಷ್ಯ ಹೋಗಲಿಲ್ಲ, ಇನ್ನೊಂದು ಕಡೆಗೆ ಲಕ್ಷ್ಯ ಹೋಗಲಿಲ್ಲ. ಆದ್ದರಿಂದ ಆ ಮಡಿಗೆ ಸ್ವಲ್ಪ ಧೂಳು ಅಂಟಿಕೊಂಡಿದೆ, ಅದನ್ನು ಕೂಡ ಜಾಡಿಸಿಕೊಂಡು ಒಳಗೆ ಬಾ. ಸ್ವಚ್ಛ ಮಾಡಿಕೊಂಡು ಒಳಗೆ ಬಾ. ಮಂದಿರದಲ್ಲಿ ಬಾ, ಸಮೂಶರಣದಲ್ಲಿ ಬಾ, ಎಲ್ಲಿ ಬರ್ತಿ ಅಲ್ಲಿ ಬಾ, ಖರೆ ಹಂಗ ಬಾ. ಮತ್ಯಾವ ಮಡಿ? ಒಂದು ಸಮ್ಯಕ್ತ್ವದ ಮಡಿ ಬದುಕಿನಲ್ಲಿ ಬಂತು, ಆದರೆ ಸಂಯಮದ ಮಡಿ ಬರಲಿಲ್ಲ ಅಂತಂದ್ರೆ ಅದು ಕೂಡ ಯೋಗ್ಯ ಅಲ್ಲ. ನೀನು ಸಂಯಮಿಯಾಗಿ ಬಾ. ಇದೇ ನನ್ನ ನಿಜವಾದ ವಿನಯ. ನನಗೆ ಮಾಡುವಂತ, ನನಗೆ ಸಲ್ಲಿಸುವಂತ ನಿಜವಾದ ವಿನಯ ಯಾವುದು ಅಂತಂದ್ರೆ, ನೀನು ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡಿಕೊಂಡು ಬಾ, ನೀನು ಸಮ್ಯಕ್ ಜ್ಞಾನಿಯಾಗಿ ಬಾ, ನೀನು ಸಂಯಮವಂತನಾಗಿ ಬಾ. ಇದೇ ನನಗೆ
ನೀನು ಮಾಡುವಂತಹ ಸಮ್ಯಕ್ ವಿನಯ. ನೀನು ನನಗೆ ಸಮ್ಯಕ್ ದೃಷ್ಟಿ ಇದ್ದರೆ ಸಾಕು, ಸಮ್ಯಕ್ ದೃಷ್ಟಿ ಕಂಡು ಬಂದರೆ ಸಾಕು. ಇದೇ ನನ್ನ ಪೂಜೆ. ನನಗೆ ದ್ರವ್ಯಗಳು ಬೇಡ, ನನಗೆ ತೆಂಗಿನಕಾಯಿಗಳು ಬೇಡ, ನನಗೆ ನಿನ್ನ ಅಕ್ಷತ ಬೇಡ, ನನಗೆ ನಿನ್ನ ದೀಪ ಬೇಡ, ನನಗೆ ನಿನ್ನ ಯಾವುದೇ ಸುಗಂಧ ವಸ್ತು ಬೇಡ, ನನಗೆ ನಿನ್ನ ಧೂಪವೂ ಬೇಡ. ನೀನು ನನ್ನ ಬಳಿಯಲ್ಲಿ ಬಂದರೆ ಮಡಿಯನ್ನು ಉಟ್ಟುಕೊಂಡು ಬಾ, ಇಷ್ಟೇ ಸಾಕು. ಇದೇ ನನ್ನ ನಿಜವಾದ ನಿನ್ನ ಪೂಜೆ. ಇಂಥ ಮಡಿಯನ್ನು ರಕ್ಷಿಸಿಕೊಂಡು ಭಗವಂತನ ಬಳಿಯಲ್ಲಿ ಹೋಗಿ ಭಗವಂತನ ಭಕ್ತಿಯನ್ನು ಮಾಡಿ ಭಗವಂತನಿಗೆ ನಮಸ್ಕಾರ ಮಾಡುವಂತವರು ಕೂಡ ಇದ್ದಾರೆ. ಅವರ್ಯಾರು? ಮುನಿಗಳು. ಸಂಪೂರ್ಣ ಮಡಿಯಿಂದ ಭಗವಂತನು ಹೇಗೆ ಹೇಳಿದ್ದಾನೆಯೋ ಆ ತತ್ವಗಳನ್ನು ಶ್ರದ್ಧಿಸಿ ಆ ತತ್ವದಂತೆ ನಡೆಯುವುದಕ್ಕೋಸ್ಕರ ಮೊದಲು ಎಲ್ಲಕ್ಕಿಂತ ದೊಡ್ಡ ಮೈಲಿಗೆಯನ್ನು ದೂರ ಮಾಡಿಕೊಂಡ್ರು. ಅದು ಮಿಥ್ಯಾತ್ವ. ಆ ಮೈಲಿಗೆ ದೂರ ಆದ ನಂತರ ಆತ್ಮನಲ್ಲಿ 2 ರತ್ನಗಳನ್ನು ಧರಿಸಿಕೊಂಡ್ರು. ಅದು ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ. ಅದು ನಿಜವಾದ ಮಡಿ, ಅದೇ ನಿಜವಾದ ವಿನಯ. ಭಗವಂತ ಹೇಳಿದ, ನನ್ನ ಸಮವಚನದಲ್ಲಿ ಬಂದು ನೀನು ಉಪದೇಶವನ್ನು ಕೇಳುವುದಾದರೆ ಮೊದಲೇ ಮಡಿಯನ್ನು ವಿಚಾರ ಮಾಡಿಕೊಂಡು ಬಾ, ನನ್ನಲ್ಲಿ ಮಡಿ ಇದೆಯೋ ಅಥವಾ ಇಲ್ಲ. ಮಡಿ ಇದೆ ಅಂತಂದ್ರೆ ಅದೇ ನನಗೆ ಸಲ್ಲಿಸುವಂತಹ ವಿನಯ. ನಾನು ನಿನಗಾಗಿ, ನೀನು ನನಗಾಗಿ. ನೀನು ಹೇಳುತ್ತಿರುವಿ ನಾನು ನಿನಗಾಗಿ, ನಾನು ಹೇಳುತ್ತಿರುವೆ ನಾನು ನಿನಗಾಗಿ, ನೀನು ನನಗಾಗಿ. ನಾನು ಹೇಳಿದ್ದನ್ನ ಕೇಳಲಿಲ್ಲ ಅಂತಂದ್ರೆ ಯಾರೂ ಯಾರಿಗೆ ಇಲ್ಲ, ಯಾರಲ್ಲೂ ಕೂಡ ಮಡಿ ಇಲ್ಲ, ಯಾರಲ್ಲೂ ಮಡಿ ಇಲ್ಲ. ಭಗವಂತನ ಆತ್ಮ ಎಷ್ಟು ಪವಿತ್ರ, ಎಷ್ಟು ಪಾವನ, ಎಷ್ಟು ಸ್ವಚ್ಛ, ಎಷ್ಟು ನಿರ್ಮಲ, ಎಷ್ಟು ನಿರ್ದೋಷ. ಭಗವಂತನ ಆತ್ಮ ಎಷ್ಟು ಮಡಿಯಲ್ಲಿದೆ ಅಂತಂದ್ರೆ ಆ ಆತ್ಮನಲ್ಲಿ ಹೊರಗಿನ ಕಲ್ಮಶ ಒಳ ಸೇರಲಿಕ್ಕೆ ದಾರಿಯಿಲ್ಲ. ಹೊರಗಿನ ಕಲ್ಮಶ ಒಳ ಸೇರಲಿಕ್ಕೆ ದಾರಿಯಿಲ್ಲ. ಒಳಗಿನ ಮಡಿಯನ್ನ ಕೆಡಿಸುವಂತಹ ಯೋಗ್ಯತೆ ಆ ಆತ್ಮನಲ್ಲಿಯೇ ಇಲ್ಲ. ಅಂಥ ಅವಸ್ಥೆಯನ್ನು ಪಡೆದಿದ್ದಾನೆ ಭಗವಂತ, ಅರಿಹಂತ. ಯಾವ ಕಲ್ಮಶ ಸೇರಿದ್ರೂ ಆ ಕಲ್ಮಶನೂ ಕೂಡ ತನ್ನ ಅಶುಭತ್ವವನ್ನು ಕಳೆದುಕೊಂಡು ಶುಭರೂಪವಾಗಿ ತನ್ನ ರೂಪವನ್ನು ಬದಲಿಸಿಕೊಂಡು ಒಳ ಸೇರ್ತಾ ಇದೆ. ಸಾತಾವೇದನೆಯ ಕರ್ಮ ಒಂದೇ ಆಶ್ರವ ಆಗ್ತಾ ಇದೆ.
ಅಸಾತ ವೇದನೀಯ ಕರ್ಮ ಬರಲಿಕ್ಕೆ ಜಾಗ ಇಲ್ಲ, ಬರಲಿಕ್ಕೆ ದಾರಿ ಇಲ್ಲ. ಆತ್ಮನಲ್ಲಿ ಕರ್ಮಗಳು ಸೇರಿಕೊಂಡಾಗ ಆತ್ಮನ ಮಡಿ ಹೋಗುತ್ತೆ. ಆದರೆ ಅರಿಹಂತ ಭಗವಂತನಲ್ಲಿ ಸೇರುವಂತಹ ಕರ್ಮಗಳು ಯಾವುವು? ಪಾಪ ಕರ್ಮಗಳು ಅಥವಾ ಪುಣ್ಯ ಕರ್ಮಗಳು? ಪುಣ್ಯ ಕರ್ಮಗಳು. ಅರಿಹಂತ ಭಗವಂತನ ಆತ್ಮನಲ್ಲಿ ಪುಣ್ಯ ಕರ್ಮಗಳು ಸೇರಿಕೊಂಡು ಆತ್ಮನನ್ನ ಮಲಿನಗೊಳಿಸಿದರೂ ಕೂಡ ಆ ಮಲಿನಕ್ಕೆ ಮಡಿ ಇದೆ. ಮಡಿಯನ್ನು ಉಟ್ಟುಕೊಂಡ ನಂತರ ಗಾಳಿಯಿಂದ ಧೂಳಿ ಕಣಗಳು ಬಂದು ಬಿದ್ದರೇನು? ಉರುಳಿ ಹೋಗ್ತವೆ. ಆದರೆ ನಮ್ಮ ಮಡಿ ಒಂದು ವೇಳೆ ಕೊಳಚೆಯಲ್ಲಿ ಬಿತ್ತು ಅಂತಂದ್ರೆ ಅದನ್ನು ತೆಗೆಯುವುದು ಕಷ್ಟ. ಪಾಪ ಕರ್ಮಗಳ ನಿರ್ಜರಿಗಾಗಿ ಶ್ರಾವಕ ಧರ್ಮ ಇದೆ. ಪುಣ್ಯ ಕರ್ಮದ ನಿರ್ಜರಿಯನ್ನು ಮಾಡಬೇಕೋ ಅಥವಾ ಪಾಪ ಕರ್ಮಗಳ ನಿರ್ಜರಿಯನ್ನು ಮಾಡಬೇಕು? ಪುಣ್ಯ ಕರ್ಮಗಳನ್ನು ತೊಳೆಯಬೇಕೋ ಅಥವಾ ಪಾಪ ಕರ್ಮಗಳನ್ನು ತೊಳೆಯಬೇಕೋ? ಪಾಪ ಕರ್ಮಗಳನ್ನು ತೊಳೆಯಬೇಕು. ಘಾತಿ ಕರ್ಮಗಳ ನಾಶಕ್ಕಾಗಿ ಸಮ್ಯಕ್ ದರ್ಶನ ಬೇಕು, ಸಮ್ಯಕ್ ಜ್ಞಾನ ಬೇಕು, ಸಮ್ಯಕ್ ಚಾರಿತ್ರ ಬೇಕು. ರತ್ನತ್ರಯವಿಲ್ಲದೆ ಘಾತಿ ಕರ್ಮಗಳಿಗೆ ವಿನಾಶವಿಲ್ಲ. ರತ್ನತ್ರಯವೇ ಆತ್ಮನ ಮಡಿ. ರತ್ನತ್ರಯವೇ ನಮ್ಮ ಆತ್ಮನಲ್ಲಿ ನಾವು ಮಾಡುವಂತಹ ವಿನಯ. ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ ಅಂತಂದ್ರೆ ನಾವು ನಮ್ಮ ಆತ್ಮನನ್ನು ಸತ್ಕರಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಆತ್ಮನಿಗೆ ಗೌರವ ಯಾವುದರಿಂದ? ಸಮ್ಯಕ್ ದರ್ಶನದಿಂದ. ಆತ್ಮನಿಗೆ ಗೌರವ ಯಾವುದರಿಂದ? ಸಮ್ಯಕ್ ಜ್ಞಾನದಿಂದ. ಆತ್ಮನಿಗೆ ಸಲ್ಲಿಸುವಂತಹ ಗೌರವ ಯಾವುದರಿಂದ? ಸಂಯಮದಿಂದ. ಇದು ಮೊದಲಾಗಬೇಕು. ಇಂಥ ಗೌರವ ಭಾವವನ್ನು ತಾಳಿ ಮೊದಲು ಆತ್ಮನನ್ನ ಸತ್ಕರಿಸುವಂತಹ ಭವ್ಯಾತ್ಮ ತಾನು ತನ್ನನ್ನು ಸತ್ಕರಿಸಿಕೊಂಡ ಅಂತಂದ್ರೆ ಭಗವಂತನ ಪೂಜೆಗೆ ಅರ್ಹನಾದ, ಯೋಗ್ಯನಾದ, ಪಾತ್ರನಾದ. ಭಗವಂತನ ಮುಂದೆ ಹೋಗಿ ಕೂತ್ಕೊಂಡು ಭಗವಂತ ನನಗೆ ಪುಣ್ಯವನ್ನು ಹೆಚ್ಚಿಸು, ನನಗೆ ಪುಣ್ಯದ ಫಲಗಳನ್ನು ಹೆಚ್ಚಿಸು. ಈ ಭಾವಗಳು ಮಡಿಯ ಭಾವಗಳು ಅಥವಾ ಮೈಲಿಗೆಯ ಭಾವಗಳು? ಮೈಲಿಗೆಯ ಭಾವಗಳು. ಭಗವಂತನ ಮಂದಿರದಲ್ಲಿ ಹೋದ ನಂತರ ನಮ್ಮ ಮನಸ್ಸಿನಲ್ಲಿ ನಮಗೆ ಯಾವ ತರದ ವಿಚಾರಗಳು ಬರಬೇಕು ಅಂತಂದ್ರೆ ಎಂಥ ವಿಚಾರಗಳು ಬರಬೇಕು ಅಂತಂದ್ರೆ ಭಗವಂತ ನಾನು ಮಡಿಯಲ್ಲಿಲ್ಲ, ಒಳಗೆ ಹೇಗೆ ಬರಲಿ? ನನ್ನ ಮಡಿ ಉಳಿದಿಲ್ಲ, ನಾನು ಒಳಗೆ ಹೇಗೆ ಬರಲಿ? ಬರಬೇಕೋ ಬರಬಾರದು? ಮಡಿ ಇಲ್ಲ ಅನ್ನತಕ್ಕಂತಹ ಪಶ್ಚಾತ್ತಾಪದ ಭಾವ ಭವ್ಯ ಜೀವಾತ್ಮನ ಅಂತರಂಗದಲ್ಲಿ ಆಗಬೇಕು, ಆಗಬಾರದು? ಆಗಬೇಕು. ನಾನು ಮಡಿ ಇಲ್ಲದ ಕಾರಣ ಮೈಲಿಗೆಯ ಪರಿಣಾಮಗಳ ವಶದಿಂದ ಭವಭವದಲ್ಲಿ ಏಕೇಂದ್ರಿಯ ಜೀವಿಯಾಗಿ, ದ್ವಿಂದ್ರಿಯ ಜೀವಿಯಾಗಿ, ತ್ರಿಇಂದ್ರಿಯ ಜೀವಿಯಾಗಿ, ಚತುರೇಂದ್ರಿಯ ಜೀವಿಯಾಗಿ, ಶರೀರಧಾರಿಯಾಗಿ 84 ಲಕ್ಷ ಯೋನಿಗಳಲ್ಲಿ ಭ್ರಮಣೆ ಮಾಡುತ್ತಾ ಮಾಡುತ್ತಾ ಬಂದಿದ್ದೇನೆ. ಭಗವಂತ, ಈ 84 ಲಕ್ಷ ಯೋನಿಗಳಲ್ಲಿ ನಾನು ಸುತ್ತುವುದಕ್ಕೆ ಕಾರಣ ಏನಾಯಿತು ಅಂತಂದ್ರೆ ನನ್ನ ಆತ್ಮನಲ್ಲಿ ಮಡಿ ಇರಲಿಲ್ಲ, ಮೈಲಿಗೆ ಇತ್ತು, ಮಿಥ್ಯಾತ್ವ ಇತ್ತು,
ಅದು ನನ್ನನ್ನು ಏಕೇಂದ್ರಿಯ ಪರ್ಯಾಯಕ್ಕೆ ಒಯ್ಯಿತು. ಅಜ್ಞಾನ ಇತ್ತು, ಅದು ನನಗೆ ಧರ್ಮವನ್ನು ತಿಳಿಯಲಿಕ್ಕೆ ಬಿಡಲಿಲ್ಲ. ಅಸಂಯಮವಿತ್ತು, ಅದು ನನ್ನನ್ನು ಸಂಯಮದ ದಾರಿಗೆ ಹೋಗಲಿಕ್ಕೆ ಬಿಡಲಿಲ್ಲ. ಮಿಥ್ಯಾತ್ವ, ಅಜ್ಞಾನ, ಅಸಂಯಮ ಅನ್ನತಕ್ಕಂತಹ ಒಳ ಮೈಲಿಗೆ 3 ಪ್ರಕಾರದ್ದಿದೆ. ಈ ಮೈಲಿಗೆಯನ್ನ ಯಾರು ತೊಳೆದು ಹಾಕಿದ್ರೋ ಅವರು ಭಗವಂತರ ಪೂಜೆಗಾಗಿ, ಭಗವಂತರ ವಿನಯಕ್ಕಾಗಿ ಯೋಗ್ಯರಾದರು, ಪಾತ್ರರಾದರು. ನಾವು ಭಗವಂತನಿಗೆ ನಮಸ್ಕಾರ ಮಾಡಬೇಕು, ವಿನಯ ಮಾಡಬೇಕು, ಆದರೆ ಮಡಿಯಿಂದ ಮಾಡಬೇಕು. ನಾವು ಎಂಥ ಮಡಿ ಮಾಡ್ಕೋತ ಬಂದಿದ್ದೇವೆ ಗೊತ್ತಾ? ಶರೀರದ ಮಡಿಯನ್ನ ಮಾಡಿ ಭಗವಂತನಿಂದ ಫಲದ ಅಪೇಕ್ಷೆಯನ್ನು ಮಾಡ್ತಾ ಇದ್ದೇವೆ. ಭಗವಂತ ನನಗೆ ಮೋಕ್ಷವನ್ನು ಕೊಡುವಂತ. ಎಷ್ಟು ಮಡಿಯಿಂದ ಬಂದಿದ್ದೇನೆ, ಮೋಕ್ಷವನ್ನು ಕೊಡು. ಬಾಯ ಮಡಿ ಆಯಿತು. ಬಾಯ ಮಡಿ ಮಾಡಿ 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 ಎಷ್ಟು ಸಲ ಮಡಿದಿದ್ದೇವೆ ಅಂತಂದ್ರೆ, ಬಾಹ್ಯ ಮಡಿ ಮಡಿ ಮಾಡಿ ಅನಂತ ಸಲ ಮಡಿದು ಹೋಗಿದ್ದೇವೆ. ಆದರೆ ಮೈಲಿಗೆ ಹೋಗಲಿಲ್ಲ. ಶರೀರದ ಮೈಲಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಶರೀರದ ಮೈಲಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಶರೀರದ ಮಡಿಯನ್ನ ಬದುಕಿಸಿಕೊಳ್ಳಲಿಕ್ಕೆ ವಸ್ತ್ರಗಳನ್ನು ತೊಳೆದು ಸ್ವಚ್ಛ ಮಾಡಿ ಮೈ ಮೇಲೆ ಹಾಕಿಕೊಳ್ತೇವೆ. ಶರೀರದಲ್ಲಿ ಅದೇ ರಕ್ತ, ಅದೇ ಮಾಂಸ, ಅದೇ ಮಲ, ಅದೇ ಮೂತ್ರ ಒಳಗಡೆಗೆ ಇರುವಾಗ ಹೊರಗಡೆಗೆ ಸ್ವಚ್ಛವಾದ ವಸ್ತ್ರವನ್ನು ಹಾಕಿದರೆ ಶರೀರದ ಮಡಿ ಆಯಿತೆ. ಒಳಗಡೆಗೆ ಸ್ವಲ್ಪ ಕಣ್ಣಿನಿಂದ ಬಾಗಿ ನೋಡಿದಾಗ ಒಳಗಡೆಗೆ ಮಡಿ ಕಾಣುತ್ತೆ, ಒಳಗಡೆಗೆ ಮಡಿ ಇಲ್ಲ. ಬಾಹ್ಯದಲ್ಲಿ ಮಡಿ ಇದೆ. ಭಗವಂತಂತಾನೆ, ಇಂಥ ಮಡಿಯಿಂದ ನನ್ನ ಮುಂದೆ ಬಂದು ನಿನಗೇನಾಗಬೇಕಾಗಿದೆ, ಏನ್ ಬೇಕು, ನಿನಗೇನ್ ಬೇಕೋ ಅದು ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿನಗೇನ್ ಬೇಕೋ ಅದನ್ನು ನೀನೇ ತಿಳಿದು ನೀನೇ ಪ್ರಾಪ್ತ ಮಾಡಿಕೊಳ್ಳಬೇಕು. ನಿನ್ನಲ್ಲಿ ಆ ಯೋಗ್ಯತೆ ಇದೆ. ನಾನು ಕೇವಲ ನಿನಗೆ ನಿಮಿತ್ತ ಮಾತ್ರ, ನಾನು ಕೇವಲ ಕನ್ನಡಿ ಮಾತ್ರ, ದರ್ಪಣ ಮಾತ್ರ. ನನ್ನಲ್ಲಿ ನೀನು ನಿನ್ನನ್ನು ನೋಡಿಕೋ, ನನ್ನಲ್ಲಿ ನೀನು ನಿನ್ನನ್ನೇ ನೋಡಿಕೋ, ನಿನ್ನನ್ನೇ ತಿದ್ದಿಕೋ. ನನ್ನನ್ನು ನೋಡುವುದರಿಂದ ನೀನು ನನ್ನಲ್ಲಿ ಕಾಣಿದರೆ ನಿನ್ನ ಮಡಿ ಹೋಗುತ್ತೆ, ಮೈಲಿಗೆ ಹೋಗುತ್ತೆ, ಮಡಿ ಬರುತ್ತೆ. ಮೈಲಿಗೆ ಹೋಗಬೇಕು, ಮಡಿ ಬರಬೇಕು. ಯಾವುದು ನಿಜವಾದಿದೆಯೋ ಅದು ಬರಬೇಕು. ಮೈಲಿಗೆ ಯಾವುದು ನಿಜವಾದ ಮೈಲಿಗಿದೆಯೋ ಅದು ಹೋಗಬೇಕು. ಶರೀರದ ಮೈಲಿಗೆ ಅದು ಎಂದೂ ಹೋಗಕ್ಕೆ ಸಾಧ್ಯವೇ ಇಲ್ಲ. ಸ್ನಾನ ಮಾಡಿದರೆ ಹೊರಗಿನಿಂದ ಸ್ವಚ್ಛ ಆಗ್ತದೆ. ಇದ್ದಲಿ ಮೇಲೆ, ಇದ್ದಲಿ ಯಾವಾಗಲೂ ಕಪ್ಪು ಕರ್ರಗೆ, ಅದರ ಮೇಲೆ ನೀರು ಹಾಕಿ ಸಾಬೂನಿನಿಂದ ತಿಕ್ಕಿ ಸ್ವಚ್ಛ ಮಾಡಿ ಕೊಂಡೊಯ್ದು ತೋರಿಸಿದಾಗ ಇದು ಸ್ವಚ್ಛವಾಯಿತು ಅಂತಂದ್ರೆ ಅದು ಸ್ವಚ್ಛ ಇದೆಯೇನು? ಇಲ್ಲ. ಶರೀರಕ್ಕೆ ನೀವು 1000 ಸಲ ಸ್ನಾನ ಮಾಡಿಸಿದ್ರೂ ಅದರ ಒಳಗಿನ ಮೈಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ತಿಳಿದುಕೊಳ್ಳೋದಿದೆ. ವಿನಯ ಸಂಪನ್ನತಾ ಭಾವನೆ ಅಂತಂದ್ರೆ ಏನು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ
ಇಲ್ಲದೆ ಮೈಲಿಗೆಯಿಂದ ಆತ್ಮ ಅನಾದಿ ಕಾಲದಿಂದ ಸುತ್ತಾ ಇದೆ. ಈ ಸುತ್ತುವಂತಹ ಆತ್ಮನಿಗೆ ಒಂದು ಸಲ ಮಡಿಯನ್ನ ತರಿಸಿಕೊಡುವುದೇ ನಿಜವಾದ ಅಂತರಂಗದ ವಿನಯ. ಸಮ್ಯಕ್ತು ಬಂತು ಅಂತಂದ್ರೆ ವಿನಯ ಪ್ರಾರಂಭ ಆಯಿತು. ಸಮ್ಯಕ್ ಜ್ಞಾನ ಬಂತು ಅಂತಂದ್ರೆ ವಿನಯ ಪ್ರಾರಂಭವಾಯಿತು. ಸಂಯಮ ಬಂತು ಅಂತಂದ್ರೆ ಎಲ್ಲ ಪ್ರಕಾರದಿಂದ ವಿನಯ ನಮ್ಮಲ್ಲಿ ಬಂತು. ನಮ್ಮ ವಿನಯ ಅಂತಂದ್ರೆ ರತ್ನತ್ರಯ. ರತ್ನತ್ರಯವನ್ನು ಧರಿಸುವುದೇ ಆತ್ಮನಿಗೆ ಸಲ್ಲಿಸುವಂತಹ ವಿನಯ. ಈ ವಿನಯ ಇದ್ದಾಗ ಭಗವಂತ ಆ ಆತ್ಮನನ್ನ, ಭವ್ಯಾತ್ಮನನ್ನ ಮೆಚ್ಚಿಕೊಳ್ತಾನೆ. ಒಳಗಡೆಗೆ ಬಾ ಅಂತ ಕರಿಲ್ಲ. ಕೇವಲ ಜ್ಞಾನದಲ್ಲಿ ಈ ಭವ್ಯಾತ್ಮ ಒಳ್ಳೆಯವನು ಅಂತಂತಾನೆ. ಈ ಭವ್ಯಾತ್ಮನಲ್ಲಿ ಯಾವುದೇ ಪ್ರಕಾರದ ಮೈಲಿಗೆ ಇಲ್ಲದೇ ಇರುವುದರಿಂದ ಇವನೇ ನನ್ನ ನಿಜವಾದ ಪೂಜಕನು ಅಂತಂತಾನೆ. ಕೇವಲ ಜ್ಞಾನದಲ್ಲಿ ಎಲ್ಲರೂ ಕಾಣ್ತಾರೆ. ಎಲ್ಲರ ರತ್ನತ್ರಯ ಕಾಣ್ತಾ ಇದೆ, ಎಲ್ಲರ ಮಿಥ್ಯಾತ್ವ ಕಾಣ್ತಾ ಇದೆ, ಎಲ್ಲರ ಸಮ್ಯಕ್ ದರ್ಶನ್ ಕಾಣ್ತಾ ಇದೆ, ಜ್ಞಾನ ಕಾಣ್ತಾ ಇದೆ, ಸಂಯಮ ಕಾಣ್ತಾ ಇದೆ, ಎಲ್ಲವೂ ಕಾಣ್ತಾ ಇದೆ. ಇದೆಲ್ಲ ಕಾಣುವಂತಹ ಪರಿಸ್ಥಿತಿಯಲ್ಲಿ ಭಗವಂತನ ಬಳಿಯಲ್ಲಿ ಬರ್ತಕ್ಕಂಥವರು ಎಲ್ಲರೂ ಇರ್ತಾರೆ. ಮಡಿ ಇದ್ದವರು ಇರ್ತಾರೆ, ಮಡಿಯನ್ನ ಕಳ್ಕೊಂಡವರು ಇರ್ತಾರೆ. ಮಡಿಯನ್ನ ಕಳ್ಕೊಂಡಿದ್ರೆ ಏನು ಅಡ್ಡಿ ಇಲ್ಲ, ಏನು ಚಿಂತೆ ಇಲ್ಲ. ಮಡಿ ಹೋಗಿದೆ, ಅನಾದಿ ಕಾಲದಿಂದ ಹೋಗಿದೆ. ಮಡಿ ನಮ್ಮ ಹತ್ತಿರ ಬಂದೇ ಇಲ್ಲ. ಆ ಮಡಿಯನ್ನ ಎಂದೋ ಕಳ್ಕೊಂಡಿಲ್ಲ. ಆ ಮೈಲಿಗೆನೇ ಅನಾದಿ ಕಾಲದಿಂದಿದೆ. ಮೈಲಿಗೆಯೇ ಅನಾದಿಯಿಂದಿದೆ. ಮಡಿ ಅನಾದಿಯಿಂದಿದೆಯೋ ಅಥವಾ ಮೈಲಿಗೆ ಅನಾದಿ ಕಾಲದಿಂದಿದೆ. ಮಡಿಯನ್ನ ಕಳ್ಕೊಂಡಿದ್ದೇವೇನು? ಇಲ್ಲ. ಮಡಿ ಮಾಡಿಕೊಂಡಿಯೇ ಇಲ್ಲ. ಮಾಡಿಕೊಂಡಿಲ್ಲ ಅಂದ ಮೇಲೆ ಕಳ್ಕೊಳ್ಳೋದು ಪ್ರಶ್ನೆ ಏನಿದೆ? ನಮ್ಮ ಆತ್ಮನ ಹಿಂದೆ ಮೈಲಿಗೆ ಅನಾದಿ ಕಾಲದಿಂದಿದೆ. ಭಗವಂತ ನಮ್ಮೆಲ್ಲರಿಗೆ ಉಪದೇಶ ಯಾಕೆ ಕೊಟ್ಟ ಅಂತಂದ್ರೆ, ಈ ಎಲ್ಲ ಮೈಲಿಗೆಯನ್ನು ತೊಳ್ಕೊಂಡು ನನ್ನ ಬಳಿಯಲ್ಲಿ ಎಲ್ಲರೂ ಬರಲಿ ಅಂತ. ನನಗೆ ಯಾವುದೂ ವಸ್ತುವನ್ನು ಏರಿಸೋದು ಬೇಡ. ಆ ವಸ್ತು ತಗೊಂಡು ನನಗೇನಾಗಬೇಕಾಗಿದೆ? ನಿಮ್ಮ ತೆಂಗಿನಕಾಯಿ ಅಕ್ಕಿ ತಗೊಂಡು ನಮಗೇನಾಗಬೇಕಾಗಿದೆ ಅಂತಾನೆ ಭಗವಂತ. ನಿಜವಾದ ನನ್ನ ಪೂಜೆ ಯಾವುದು ಅಂತಂದ್ರೆ, ನೀನು ಸಮ್ಯಕ್ ದೃಷ್ಟಿಯಾಗಿ ಒಳಗೆ ಬಾ, ವಿನಯವಂತನಾಗಿ ಬಾ, ತಲೆಬಾಗಿ ಬಾ. ತಲೆಬಾಗ್ಲಿಕ್ಕೆ ಯಾವಾಗ ಸಾಧ್ಯ? ಸಮ್ಯಕ್ತು ಹುಟ್ಟಿದಾಗ. ಅಂತರಂಗದಲ್ಲಿ ಸಮ್ಯಕ್ತು ಹುಟ್ಟಿತು ಅಂತಂದ್ರೆ ವಿನಯ ನಿಶ್ಚಿತ ಬಂದೇ ಬರುತ್ತೆ. ಸಮ್ಯಕ್ತು ಹುಟ್ಟಿಕೊಂಡಿರ್ತಕ್ಕಂತಹ ಭವ್ಯಾತ್ಮನಲ್ಲಿ 8 ಮದಗಳು ಉಳಿಯಲಿಕ್ಕೆ ಸಾಧ್ಯನೂ ಇಲ್ಲ. 8 ಮದಗಳೇ ಇಲ್ಲ ಅಂದಮೇಲೆ ಅವಿನಯ ಮಾಡುವಂತಹ ಪರಿಸ್ಥಿತಿ ಎಲ್ಲಿಂದ ಬಂದಿತು? 8 ಮದಗಳೇ ಇಲ್ಲ ಅಂದ ಮೇಲೆ ಅವಿನಯ ಎಲ್ಲಿಂದ ಹುಟ್ಟಿಕೊಂಡಿತು? ಅದಕ್ಕಾಗಿ ನೀನು ಬಾಗಿ ಬಾ. ಮೊದಲು ನಿನ್ನನ್ನು ನೀನು ಸತ್ಕರಿಸು. ನಿನ್ನನ್ನೇ ನೀನು ಸತ್ಕರಿಸಿಲ್ಲ ಅನಾದಿ ಕಾಲದಿಂದ. ನಿನ್ನನ್ನು ನೀನು ಮರೆತು ನನ್ನನ್ನು ಸ್ಮರಿಸಿ ಇಲ್ಲಿ ಬಂದಿ ಅಂತಂದ್ರೆ ನೀನು ಮೈಲಿಗೆಯಿಂದ ಒಳ ಪ್ರವೇಶ ಮಾಡಿದಿ, ಮಡಿಯಿಂದ ಒಳ ಪ್ರವೇಶ ಆಗಲಿಲ್ಲ. ನೀನು ನೇರವಾಗಿ ಬಾ, ಬಾಗಿ ಬಾ. ಆದರೆ ಬಾಗುವ ದಾರಿಯನ್ನು ತಿಳಿದುಕೋ.
ನಾನು ಅನಾದಿ ಕಾಲದಿಂದ ಮಿಥ್ಯಾತ್ವವನ್ನು ಹೊಂದಿದ್ದೇನೆ ಅಂತಂದ್ರೆ ನಾನು ನನಗಾಗಿ ಬಾಗಿಲ್ಲ ಅಂದ ಮೇಲೆ ನಾನು ಪರರಿಗೆ ಬಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ನನಗೆ ನಾನೇ ಗೊತ್ತಿಲ್ಲ ಅಂದ ಮೇಲೆ ನಾನು ಪರರನ್ನು ತಿಳಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇದೆ? ನನಗೆ ನಾನೇ ಏನಿದೆ ಅನ್ನತಕ್ಕಂಥದ್ದು ಅರಿವಿಲ್ಲ ಅಂದ ಮೇಲೆ ನಾನು ಪರರನ್ನ ಕಂಡು ಪರರ ಪೂಜೆಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಮೋಕ್ಷ ಮಾರ್ಗ ಅನಾದಿ ಕಾಲದಿಂದ ಇದೆ. ದೇವಶಾಸ್ತ್ರ ಗುರುಗಳ ಪೂಜೆಯನ್ನು ನಾವು ಮಾಡ್ತೀವಿ. ದೇವಶಾಸ್ತ್ರ ಗುರುಗಳ ಪೂಜೆಯನ್ನು ಮಾಡುವಾಗ ನಮ್ಮಲ್ಲಿ ಎಂಥ ಮಡಿ ಬೇಕು, ನಿಜವಾದ ಮಡಿ ಯಾವುದು ಅಂತಕ್ಕಂಥದ್ದು ಕಲ್ಪನೆಗೆ ಬರಬೇಕು. ನಾವು ಹೊರಗಿನಿಂದ ಎಲ್ಲರೂ ಒಂದೇ ಡ್ರೆಸ್ ಅನ್ನು ಹಾಕಿಕೊಂಡು ಪೂಜೆ ಮಾಡ್ತೀವಿ, ಆದ್ರೆ ಒಳಗಿನಿಂದ ಬೇರೆ ಬೇರೆ ಡ್ರೆಸ್ ಹಾಕೊಂಡ್ರಿ. ನಾವು ಹೊರಗಿನಿಂದ ಸ್ವಚ್ಛ ಇದ್ದೇವೆ, ಒಳಗಿನಿಂದ ಒಬ್ರು ಸ್ವಚ್ಛ ಇದ್ದಾರೆ, ಒಬ್ರು ಅಸ್ವಚ್ಛ ಇದ್ದಾರೆ. ಹೇಗೆ ನಡೆಯೋದು? ಒಳಗೆಯೂ ಯೂನಿಫಾರ್ಮ್ ಬೇಕೋ ಬೇಡೋ? ಒಳಗೂ ಯೂನಿಫಾರ್ಮ್ ಬೇಕೋ, ಹೊರಗೂ ಯೂನಿಫಾರ್ಮ್ ಬೇಕೋ? ಇದು ನಿಜವಾದ ವಿನಯ ಸಂಪನ್ನತಾ ಭಾವ. ವಿನಯದಲ್ಲಿ ಸಂಪನ್ನತೆ ಅಂದರೆ ಪರಿಪೂರ್ಣತೆ. ವಿನಯ ಸಂಪನ್ನನಾಗುವುದೆಂದರೆ ಏನು ಅರ್ಥ? ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಭಗವಂತನಿಗೆ ತಲೆಬಾಗಿಸಿ ವಂದನೆ ಮಾಡೋದು ಅಲ್ಲ. ಭಗವಂತನ ತತ್ವಗಳಿಗೆ ತಲೆಬಾಗುವುದು, ಭಗವಂತನ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು, ಭಗವಂತನ ತತ್ವಗಳನ್ನು ಶ್ರದ್ಧಿಸುವುದು, ನಂಬುವುದು, ಆ ತತ್ವಗಳನ್ನು ಆಚರಣೆಯಲ್ಲಿ ತಂದುಕೊಳ್ಳುವುದು. ಇದು ನಿಜವಾದ ಅಂತರಂಗ ವಿನಯ ಸಂಪನ್ನತಾ ಭಾವ. ಒಳಗೆ ಮಡಿ ಇರಲಿಲ್ಲ, ಒಳಗಿನ ವಿನಯ ಸಂಪನ್ನತೆ ಇಲ್ಲ. ಹೊರಗಡೆಗೆ ನಾವು ಸಾಷ್ಟಾಂಗ ನಮಸ್ಕಾರ ಹಾಕಿ ಭಗವಂತನನ್ನ ಪೂಜಿಸ್ತಾ ಇದ್ದೇವೆ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟಬಹುದೇ? ತೀರ್ಥಂಕರನಾಗತಕ್ಕಂತಹ ಸೌಭಾಗ್ಯ ಬದುಕಿನಲ್ಲಿ ಒದಗಿ ಬರಬಹುದೇ? ಅಸಂಭವ. ಅದಕ್ಕಾಗಿ ಷೋಡಶ ಕಾರಣ ಭಾವನೆಗಳಲ್ಲಿ ಮೊದಲನೆಯ ಭಾವನೆಯನ್ನ ಯಾವುದನ್ನ ಇಟ್ಟರು ಅಂತಂದ್ರೆ ದರ್ಶನ ವಿಶುದ್ಧಿ. ದರ್ಶನ ವಿಶುದ್ಧಿ ಇತ್ತು ಅಂತಂದ್ರೆ ಮೈಲಿಗೆ ಹೋಗಿದೆ, ಮಡಿ ಬಂದಿದೆ, ಅಂತರಂಗದಲ್ಲಿ ವಿನಯದಿಂದ ಸಂಪನ್ನನಾಗಿದ್ದಾನೆ. ಯಾರು ಅಂತರಂಗದಲ್ಲಿ ವಿನಯದಿಂದ ಸಂಪನ್ನರಾಗಿದ್ದಾರೆಯೋ ಅಂಥ ಭವ್ಯಾತ್ಮರು ಕೇವಲ ಉಳಿದ 15 ಭಾವನೆಗಳಲ್ಲಿಯ ಯಾವುದೇ ಒಂದು ಭಾವನೆಯನ್ನ ಜೋಡಿಸಿಕೊಂಡು ಒಳಗಿನ ಮಡಿಯಿಂದ ಇನ್ನೊಂದು ಮಡಿಯ ಹೊರಗಿನಿಂದ ಜೋಡಿಸಿಕೊಂಡು ಉಳಿದೆಲ್ಲ ಭಾವನೆಗಳು ಹೊರಗಿವೆ, ಒಂದು ಒಳಗಿದೆ. ದರ್ಶನ ವಿಶುದ್ಧಿ ಇದು ಅಂತರಂಗ ಅಥವಾ ಬಹಿರಂಗ? ಅಂತರಂಗ. ವಿನಯ ಸಂಪನ್ನತಾ ಇದು ಅಂತರಂಗ, ಇದು ಬಹಿರಂಗ ಪಕ್ಷದಲ್ಲೂ ಇದೆ, ಎರಡೂ ಇದೆ. ಶೀಲಗಳಲ್ಲಿ ದೋಷರಹಿತ ಆಚರಣೆ ಇದು ಅಂತರಂಗವೂ ಹೌದು, ಬಹಿರಂಗವೂ ಹೌದು. ಅವೀಕ್ಷಣ ಜ್ಞಾನೋಪಯೋಗ, ನಿರಂತರವಾಗಿ ಸ್ವಾಧ್ಯಾಯದಲ್ಲಿ ಲೀನಾಗಿ ಕಾಲನ್ನು ಕಳೆಯುವುದು, ಇದು ಅಂತರಂಗವೂ ಹೌದು, ಬಹಿರಂಗವೂ ಹೌದು. ತ್ಯಾಗ, ತಪ, ಸಂವೇಗ, ವೈರಾಗ್ಯ, ಈ ಉಳಿದ ಎಲ್ಲ ಭಾವನೆಗಳು
ಬಹಿರಂಗನೂ ಇವೆ, ಅಂತರಂಗನೂ ಇವೆ. ಈ 16 ಭಾವನೆಗಳು ಅಂತರಂಗದಿಂದ ಮೊದಲು ಸಿದ್ಧಿಸಬೇಕು, ನಂತರ ಬಹಿರಂಗದಿಂದ ಇವುಗಳನ್ನು ಸಿದ್ಧಿಸಿಕೊಳ್ಳಬೇಕು. ಅಂತರಂಗ ಬಹಿರಂಗ ಎರಡೂ ಸಿದ್ಧಿಯಾದಾಗ ತೀರ್ಥಂಕರ ಪ್ರಕೃತಿಯ ಬಂಧ ಜೀವಾತ್ಮನಿಗೆ ಆಗುತ್ತೆ. ಶ್ರೀಕೃಷ್ಣ ನೇಮಿನಾಥ್ ಭಗವಂತರ ಸಮೌಶನದಲ್ಲಿ ಹೋದ, ವಿನಯ ಸಂಪನ್ನತೆಯಿಂದ ಹೋದ. ಒಳಗೆ ಮಡಿಯಿತ್ತು. ಸಮೌಶರಣದಲ್ಲಿ ಪ್ರವೇಶ ಮಾಡುವಾಗ ಹೋಗುವಾಗ ಯಾವುದೇ ಬಾಹ್ಯ ಮಡಿಯನ್ನ ಹಾಕಿಕೊಂಡು ಹೋಗಿರಲಿಲ್ಲ. ಅಲ್ಲೇನು ಪೂಜೆ ಮಾಡೋದಿದೆ ಇಲ್ಲ, ಪ್ರವಚನ ಕೇಳೋದಿದೆ. ಪ್ರವಚನ ಕೇಳಕ್ಕೂ ಮಡಿಬೇಕೆ? ಪ್ರವಚನ ಕೇಳಲಿಕ್ಕೂ ಮಡಿಬೇಕೇನು? ಬಾಹ್ಯ ಮಡಿ. ಎಲ್ಲರೂ ಮಡಿ ಮೇಲೆ ಬಂದಿದ್ದೀರಿ, ಎಲ್ಲಾರನ್ನು ಮುಟ್ಟಿ ಬಂದಿದ್ದೀರಲ್ಲ. ಕಾಯಿ ಶುದ್ಧಿ ಇಲ್ಲ ಇದ್ರೆ ತಪ್ಪಿದೆ ಏನು? ಒಳ್ಳೆಯದೇ ಇದೆ. ಪೂಜೆಯನ್ನು ಮಾಡಲಿಕ್ಕೆ ಮಡಿಬೇಕು ಅಂತಂದ್ರೆ ಪ್ರವಚನವನ್ನು ಕೇಳಲಿಕ್ಕೆ ಮಡಿ ಇರಬಾರದು. ಅಂತರಂಗ ಮಡಿ ಅಷ್ಟೇ ಸಾಕು, ಬಹಿರಂಗ ಬೇಡ. ಅಂತರಂಗ ಬಹಿರಂಗ ಎರಡೂ ಮಡಿಯನ್ನು ಧರಿಸಿಕೊಂಡು ಪ್ರವಚನವನ್ನು ಕೇಳ್ತಾ ಇದ್ದೇವೆ ಅಂತಂದ್ರೆ ಮನಸ್ಸು ಹೆಚ್ಚು ಪವಿತ್ರ ಇರುತ್ತೆ. ಇದು ಕೂಡ ಒಂದು ಪೂಜೆ, ಸಮ್ಯಕ್ ಜ್ಞಾನದ ಪೂಜೆ. ಇದು ಸಮ್ಯಕ್ ಜ್ಞಾನದ ವಿನಯ. ಮನಸ್ಸು ಸ್ವಚ್ಛ ಇದೆ ಅಂತಂದ್ರೆ ಅಡ್ಡಿ ಇಲ್ಲ, ಮೈನೂ ಸ್ವಚ್ಛ ಇರಬೇಕಲ್ಲ. ಇದ್ರೆ ಏನು ಅಡ್ಡಿ ಇದೆ? ಇದ್ರೆ ಇರಬಹುದು. ಮೈ ಮತ್ತು ಮನಸ್ಸುಗಳು, ಮೈ ಮನಸ್ಸು ಮತ್ತು ಮಾತುಗಳು ಮೂರೂ ಕೂಡ ಸ್ವಚ್ಛ ಇರುವಾಗ ಆತ್ಮನಿಗೆ ನಿಜವಾದ ಮಡಿ ಹುಟ್ಟಿಕೊಳ್ಳುತ್ತೆ. ಬಾಹ್ಯ ಪಕ್ಷನೂ ಬಂತು, ಅಂತರಂಗ ಪಕ್ಷನೂ ಬಂತು. ಎರಡೂ ಬಂದಾಗ ನಮ್ಮ ಕಾರ್ಯಸಿದ್ಧಿ ಇನ್ನೂ ಒಳ್ಳೆಯದಾಗಿ ಆಗುತ್ತೆ. ಇನ್ನೂ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯ ನೆರವೇರುತ್ತೆ. ತೀರ್ಥಂಕರರು 2.5 ದ್ವೀಪದಲ್ಲಿ ಎಷ್ಟು ಜನ ಆಗ್ತಾರೆ ಗೊತ್ತಾ? 170 ಜನ. ಕೇವಲ 170 ಜನ ತೀರ್ಥಂಕರಾಗ್ತಾರೆ. ಆ 170 ಜನ ತೀರ್ಥಂಕರರು ಹೇಗೆ ಆದರು? ಮಡಿಯಿಲ್ಲದೆ ಆದ್ರೇನ? ಅಂತರಂಗ ಮಡಿಬೇಕು. ಮೊದಲನೇ ಮಡಿ ಸಮ್ಯಕ್ ದರ್ಶನ, ಎರಡನೇ ಮಡಿ ಸಮ್ಯಕ್ ಜ್ಞಾನ, ಮೂರನೇ ಮಡಿ ಸಮ್ಯಕ್ ಚಾರಿತ್ರ. ಇವು ಮೂರೂ ಬೇಕು. ತೀರ್ಥಂಕರ ಪ್ರಕೃತಿಯನ್ನ, ಈ ಪುಣ್ಯಕರ್ಮವನ್ನ ಕಟ್ಟಿಕೊಳ್ಳತಕ್ಕಂಥ ಪಾತ್ರತೆ ಶ್ರಾವಕ ಮತ್ತು ಮುನಿಗಳಲ್ಲಿ ಇದೆ. ದೇವತೆಗಳಲ್ಲಿ ಇಲ್ಲ, ತಿರ್ಯಂಶ ಜೀವಗಳಲ್ಲೂ ಕೂಡ ಇಲ್ಲ. ಸಮೌಶರಣದ ಸಭೆಯಲ್ಲಿ ಹೋಗಿರುವಂತಹ ಭವ್ಯ ಜೀವಿಗಳಲ್ಲಿ ಇಬ್ಬರಿಗೆ ಮಾತ್ರ ತೀರ್ಥಂಕರ ಕರ್ಮ ಕಟ್ಟುತ್ತೆ. ಕಟ್ಟಿದ್ರೆ ಶ್ರಾವಕರಿಗೆ, ಇಲ್ಲ ಆಯ್ತಂತಂದ್ರೆ ಮುನಿಗಳಿಗೆ. ಶ್ರಾವಕರಿಗೆ, ಶ್ರಾವಿಕಿಯರಿಗಲ್ಲ. ಯಾರಿಗೆ ಕಟ್ತದೆ ತೀರ್ಥಂಕರ ಪ್ರಕೃತಿ? ಪುರುಷ ಪರ್ಯಾಯದಲ್ಲಿ ಕಟ್ತದೆ. ಯಾರ ಸಾನ್ನಿಧ್ಯದಲ್ಲಿ? ಕೇವಲಿ ಭಗವಂತರ ಸಾನ್ನಿಧ್ಯದಲ್ಲಿ, ಅರಿಹಂತ ಭಗವಂತರ ಸಾನ್ನಿಧ್ಯದಲ್ಲಿ.
ತೀರ್ಥಂಕರು ಇದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ, ಕೇವಲಿ ಭಗವಂತರಿರಬೇಕು. ಇಲ್ಲ ಅಂತಂದ್ರೆ ಶ್ರುತ ಕೇವಲಿಗಳಿರಬೇಕು, ದ್ವಾದಶಾಂಗ ಶಾಸ್ತ್ರಜ್ಞಾನಿಗಳಿರಬೇಕು. ಅವರ ಪಾದಮೂಲದಲ್ಲಿ ನಾವು ನಮ್ಮ ಸಮ್ಯಕ್ತವನ್ನು ಧರಿಸಿಕೊಂಡು ಅಂತರಂಗದ ಮಡಿಯನ್ನ ಧಾರಣೆ ಮಾಡಿಕೊಂಡು ಷೋಡಶ ಕಾರಣ ಭಾವನೆಗಳಲ್ಲಿಯ ಒಂದು ಭಾವನೆಯನ್ನ ಅಂತರಂಗ ಮಡಿಯಿಂದ ಕೂಡಿಸಿಕೊಂಡ್ರೆ ಸಾಕು. ವಿನಯ ಸಂಪನ್ನತಾ ಭಾವನೆ. ನಾವು ಬಾಹ್ಯವಾಗಿ ದೇವಶಾಸ್ತ್ರ ಗುರುಗಳ ವಿನಯವನ್ನ ಮಾಡ್ತಾ ಇರುವಾಗ ಆ ವಿನಯವೂ ಕೂಡ ಸಮ್ಯಕ್ ಪ್ರಕೃತಿಯನ್ನ, ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಕೆಲವೊಬ್ಬರು ವಿನಯವನ್ನು ಮಾಡುವಾಗ ಕಟ್ಟಿಕೊಳ್ತಾರೆ, ಇನ್ನು ಕೆಲವೊಬ್ಬರು ಸುಪಾತ್ರರಲ್ಲಿ ದಾನ ಮಾಡುವಾಗ ಕಟ್ಟಿಕೊಳ್ತಾರೆ. ಸುಪಾತ್ರ ದಾನ ಮಾಡಿಕೊಳ್ಳುವಾಗ, ವೈಯಾವೃತ್ತಿಯನ್ನ ಮಾಡಿಕೊಳ್ಳುವಾಗಲೂ ಕಟ್ಟಿಕೊಳ್ತಾರೆ. ಸಮಾಧಿ ಮರಣದಲ್ಲಿ ಸಹಯೋಗವನ್ನ ಮಾಡುವಂತಹ ಕಾಲದಲ್ಲೂ ಕೂಡ ಕಟ್ಟಿಕೊಳ್ತಾರೆ. ಪ್ರವಚನವನ್ನ ಕೇಳುವಾಗ ಕಟ್ಟಿಕೊಳ್ತಾರೆ. ಆದರೆ ಕಟ್ಟಿಕೊಳ್ಳುವಂತವರು ಸಮ್ಯಕ್ ದೃಷ್ಟಿಗಳು ಇರ್ತಾರೋ ಅಥವಾ ಇಲ್ಲ, ಸಮ್ಯಕ್ತ್ವ ಅನ್ನತಕ್ಕಂಥದ್ದು ಮೊದಲೇ ಇರ್ತದೆಯೋ ಅಥವಾ ಇಲ್ಲ, ಅವರ ಹತ್ರ ಇರ್ತದೆ. ಸಮ್ಯಕ್ತ್ವ ಮೊದಲು ಬೇಕು. ನಂತರ 15 ಪ್ರಕಾರದ ಭಾವನೆಗಳಲ್ಲಿಯ ಯಾವುದಾದ್ರೂ ಒಂದು ಭಾವನೆ ಕಾರ್ಯರೂಪದಲ್ಲಿ ಬೇಕು. ಶ್ರೀಕೃಷ್ಣ ತೀರ್ಥಂಕರ ಪ್ರಕೃತಿಯನ್ನ ನೇಮಿನಾಥ ಭಗವಂತರ ಧರ್ಮಸಭೆಯಲ್ಲಿ ಕಟ್ಟಿಕೊಳ್ಳುವ ಪ್ರಾರಂಭವನ್ನ ಮಾಡಿದ. ಆದರೆ ವಿಶಿಷ್ಟ ರುಚಿ ಅಭಿರುಚಿ ಅದರೊಳಗಿತ್ತಂತಂದ್ರೆ ಸಾಧು ತಪಸ್ವಿಗಳ ಮುನಿಗಳ ವೈಯಾವೃತ್ಯ ಸೇವೆ ದಾನ ಮಾಡಬೇಕು ಅನ್ನುವಂಥದ್ರಲ್ಲಿ ಬಹಳ ವಿಶಿಷ್ಟ ಅಭಿರುಚಿ. ಒಬ್ಬ ರೋಗಿ ಮುನಿಗಳಿಗೆ ಔಷಧೋಪಚಾರವನ್ನ ಮಾಡಿಕೊಳ್ಳುವಾಗ ಆ ಒಂದು ನಿಮಿತ್ತದಿಂದ ಸಾಧು ವೈಯಾವೃತ್ತಿ ಅಂತಾರೆ ಇದಕ್ಕೆ, ಸಾಧು ವೈಯಾವೃತ್ತಿ ಭಾವನೆ. ಅಂಥ ಒಂದು ಬಾಯಿ ನಿಮಿತ್ತದಿಂದ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಂಡ. ವೈಯಾವೃತ್ತಿಯನ್ನ ಮಾಡುವಾಗ ಎಷ್ಟು ಪರಿಣಾಮಗಳ ವಿಶುದ್ಧಿ ಆಯಿತೋ ಅಷ್ಟು ಪ್ರವಚನ ಕೇಳುವಾಗ ಆಗಲಿಲ್ಲ, ಅಷ್ಟು ದೇವಶಾಸ್ತ್ರ ಗುರುಗಳ ವಿನಯವನ್ನು ಮಾಡ್ತಾ ಇರುವಾಗ ಆಗಲಿಲ್ಲ. ಯಾವಾಗಾಯಿತು? ಮುನಿಗಳ ವೈಯಾವೃತ್ತಿಯನ್ನು ಮಾಡುವಾಗ ಪರಿಣಾಮಗಳ ವಿಶುದ್ಧಿ ಅದು ಮಿತಿ ಮೀರಿತು. ಈ ಉತ್ಕೃಷ್ಟ ಪುಣ್ಯ ಕರ್ಮ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕರ್ಮ ಉತ್ಕೃಷ್ಟ ಕರ್ಮ ಅಂತಂದ್ರೆ ಇದು ಎಲ್ಲರಿಗೂ ಕಟ್ಟುಲ್ಲ. ಆತ್ಮ ವಿಶುದ್ಧಿಯನ್ನ ಅತಿ ಉತ್ಕೃಷ್ಟ ರೂಪದಲ್ಲಿ ಬೆಳೆಸಿಕೊಂಡವರಿಗೆ ಮಾತ್ರ ಕಟ್ಟುತ್ತೆ. 15 ಭಾವನೆಗಳಲ್ಲಿಯ ಒಂದು ಭಾವನೆ ಯಾವುದಾದರೂ ಕಾರಣ ಆಗ್ತದೆ, ಎಲ್ಲ ಅಲ್ಲ. ಒಂದು ಭಾವನೆ ಏಕಕಾಲಕ್ಕೆ ಎಲ್ಲ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಲಾಗೂ ಆಗುತ್ತದೆ. 16 ಬೀಜ ಬಿತ್ತಿದಾಗ 1-2 ಬೀಜ ನಾಟ್ತಾವ. ಅದರೊಳಗೆ ಒಂದು ಬೀಜಂತೂ ನಾಟಿರಲೇಬೇಕು, ನಾಟುವಂಥದ್ದು ಇರ್ತದೆ, ಗ್ಯಾರಂಟಿ ಇರ್ತದೆ. ಆ ಬೀಜ ನಾಟಿತ್ತಂತಂದ್ರೆ ಮತ್ತೊಂದು ಜೀವ ಪಕ್ಕದಲ್ಲಿರ್ತಕ್ಕಂಥದ್ದು ನಾಟ್ತದೆ. ಸಮ್ಯಕ್ ದರ್ಶನದ ಬೀಜ ನಾಟಬೇಕಲ್ಲ, ಅದು ನಾಟಿತು. ಅದರ ಜೊತೆಯಲ್ಲಿ ಇನ್ನೂ 15 ಬೀಜಗಳನ್ನು ಬಿತ್ತಿದ್ದೇವೆ. ಅದರಲ್ಲಿ ಯಾವುದು ನಾಟ್ತದೆ ಹೇಳಕ್ಕಾಗಲ್ಲ. ಯಾವುದಾದ್ರೂ ಒಂದು ಕಾರಣ ಆಗಬಹುದು. ಆ ಒಂದು ಕಾರಣ ಪರಿಣಾಮಗಳ ಅತ್ಯಂತ ಉತ್ಕೃಷ್ಟವಾದ ವಿಶುದ್ಧಿಗೆ ಕಾರಣ ಆಗಬಹುದು. ಅದು ಕಾರಣ ಆಯಿತು ಅಂತಂದ್ರೆ ಆ ವಿಶುದ್ಧಿ ಮಟ್ಟ
ಚರಮ ಸೀಮೆಗೆ ಹೋಗಿ ಕಾರಣ ಆಯಿತು ಅಂತಂದ್ರೆ ಕಟ್ಟುವಂತಹ ಕಾರ್ಯ ಪ್ರಾರಂಭ ಆಗುತ್ತೆ. ಒಂದು ಸಲ ಪ್ರಾರಂಭ ಆಯಿತು ಅಂತಂದ್ರೆ ಆ ತೀರ್ಥಂಕರ ಪ್ರಕೃತಿ ಕಟ್ಟೋದು ಎಲ್ಲಿ ತನಕ ಇರ್ತದೆ ಗೊತ್ತಾ? ಎಂದಿನಿಂದ ಅದು ಯಾವ ಸಮಯದಿಂದ ಎಂದಿನಿಂದ ಪ್ರಾರಂಭವಾಯಿತೋ ಅಂದಿನಿಂದ ಹಿಡ್ಕೊಂಡು ಇನ್ನು ಈ ಜೀವ ಎಷ್ಟು ಭವಗಳ ನಂತರ ಮೋಕ್ಷಕ್ಕೆ ಹೋಗುವುದಿದೆಯೋ ಆ ಭವದವರೆಗೆ, ಯಾವ ಭವದಲ್ಲಿ ಮೋಕ್ಷವನ್ನು ಪಡೆಯುವುದಿದೆಯೋ ಆ ಭವದ ತನಕ ತೀರ್ಥಂಕರ ಕರ್ಮ ಕಟ್ಟುತ್ತಿರುತ್ತೆ, ನಿರಂತರವಾಗಿ ಕಟ್ತದೆ. ಆಮೇಲೆ ಇನ್ನು ಅದರ ಜೊತೆಯಲ್ಲಿರ್ತಕ್ಕಂಥ ಸಮ್ಯಕ್ ದರ್ಶನ ಅದು ನಾಶವಾಯಿತು ಅಂತಂದ್ರೆ ಸ್ವಲ್ಪ ಅಂತರ ಮುಹೂರ್ತದವರೆಗೆ ಕಟ್ಟೋದು ನಿಲ್ಲಬಹುದು, ಗ್ಯಾಪ್ ಆಗ್ತದೆ ಒಂದು ಅಂತರ್ಮುಹೂರ್ತ ಮಧ್ಯದಲ್ಲಿ. ಇದು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಹೀಗೆ ಘಟಿಸುತ್ತದೆ ಅಂತಂದ್ರೆ ಈ ಶ್ರೀಕೃಷ್ಣನ ಉದಾಹರಣೆ ಇದಕ್ಕೆ ಸಾಕು. ಶ್ರೀಕೃಷ್ಣ ಯಾವ ನರಕದಲ್ಲಿದ್ದಾನೆ? ಮೂರನೇ ನರಕದಲ್ಲಿದ್ದಾನೆ. ಈಗ ನೇಮಿನಾಥ ಭಗವಂತರ ಸಮವಸರಣದಲ್ಲಿ ಸಮ್ಯಕ್ ದೃಷ್ಟಿಯಾಗಿ ಕ್ಷಯೋಕ್ಷಮ ಸಮ್ಯಕ್ ದೃಷ್ಟಿಯಾಗಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳುವುದು ಪ್ರಾರಂಭ ಮಾಡಿದ. ಕಟ್ಟುಕೈತು. ಆದರೆ ಮರಣಾನಂತರ ಮನುಷ್ಯಾಯು ಮುಗಿದ ನಂತರ ಸಮ್ಯಕ್ ದರ್ಶನದ ಜೊತೆಯಲ್ಲಿ ಯಾವುದೇ ಜೀವ ನರಕಕ್ಕೆ ಹೋಗಲ್ಲ, ಸಮ್ಯಕ್ತು ಸಹಿತ ಹೋಗಲ್ಲ. ಸಮ್ಯಕ್ತ್ವ ನಾಶ ಆಗುತ್ತೆ. ಸಮ್ಯಕ್ತ್ವ ನಾಶ ಆಯಿತು, ತೀರ್ಥಂಕರ ಪ್ರಕೃತಿ ಕಟ್ಟೋದು ನಿಂತು ಹೋಯಿತು. ಸಮ್ಯಕ್ತ್ವ ನಾಶ ಆಯಿತು, ಅದು ನಿಂತು ಹೋಯಿತು. ಯಾಕೆಂತಂದ್ರೆ ಒಳಗಿನ ಮಡಿ ಬೇಕಲ್ಲ, ಹೊರಗಿನ ಮಡಿನೂ ಇಲ್ಲ, ಒಳಗಿನ ಮಡಿನೂ ಇಲ್ಲ. ಒಳಗಿಲ್ಲ ಅಂತಂದ್ರೆ ಹೊರಗಿಂದ ವ್ಯರ್ಥ ಇದೆ. ಒಳಗಿನ ಮಡಿ ನಿಂತು ಹೋಯಿತು ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟೋದು ನಿಂತು ಹೋಯಿತು. ಜೀವ ಹೆಚ್ಚಿಂದ ಹೆಚ್ಚು ಒಂದು ಸಮಯ ಅಥವಾ ಹೆಚ್ಚಿಂದ ಹೆಚ್ಚು 4 ಸಮಯ ಅಥವಾ ಕಡಿಮೆಯಿಂದ ಕಡಿಮೆ ಒಂದು ಸಮಯದಲ್ಲಿ ಪರಗತಿಯಲ್ಲಿ ಹೋಗಿ ಜನ್ಮ ತಾಳ್ತದೆ. ಮರಣಾನಂತರ ಆ ಜೀವ, ಕೃಷ್ಣನ ಜೀವ 3ನೇ ನರಕದಲ್ಲಿ ಹೋಗಿ ನಾಲ್ಕಿ ಜೀವಾಗಿ ಹುಟ್ಟಿತು. ಹುಟ್ಟಿದ ಅಂತರ್ಮುಹೂರ್ತದವರೆಗೆ, ಹುಟ್ಟುವ ತನಕ ಅಂತರ್ಮುಹೂರ್ತ, ಹುಟ್ಟಿದ ನಂತರದ ಅಂತರ್ಮುಹೂರ್ತ ಸಮ್ಯಕ್ ದರ್ಶನ ಇರಲಿಲ್ಲ. ತಕ್ಷಣ ಸಮ್ಯಕ್ ದರ್ಶನ ಅಂತರ್ಮುಹೂರ್ತ ಕಾಲ ನಂತರ ಉತ್ಪನ್ನವಾಯಿತು. ಮತ್ತೆ ತೀರ್ಥಂಕರ ಪ್ರಕೃತಿ ಕಟ್ಟೋದು ಶುರುವಾಯಿತು. ನರಕದೊಳಗೂ ಕಟ್ತದೆ. ಒಂದು ಶುರು ಆಯಿತು ಅಂತಂದ್ರೆ ನಿಲ್ಲಲ್ಲ. ಒಮ್ಮೆ ಶುರು ಆಯಿತು ಅಂತಂದ್ರೆ ಎಲ್ಲಿ ತನಕ ಕಟ್ತದೆ, ಎಲ್ಲಿ ತನಕ ಆ ಜೀವ ತೀರ್ಥಂಕರ ಪರ್ಯಾಯದಲ್ಲಿ ಜನ್ಮ ತಾಳಲ್ಲ, ಅಲ್ಲಿ ತನಕ ಕಟ್ತಿರ್ತದೆ. ಇನ್ನು ಭವಿಷ್ಯ ಕಾಲದಲ್ಲಿ ಆ ಕೃಷ್ಣನ ಜೀವ ನರಕದಿಂದ ಬಂದು ತೀರ್ಥಂಕರ ಆಗೋದಿದೆ. ತೀರ್ಥಂಕರ ಆಗಲಿಕ್ಕೆ ಬಂದಾಗ ಪಂಚಕಲ್ಯಾಣಕ್ಕಾಗ್ತಾವ ಅಥವಾ ಇಲ್ಲ? ಕಲ್ಯಾಣಕಗಳು ನಿಯಮ. ತೀರ್ಥಂಕರಿಗೆ ಮಾತ್ರ ಕಲ್ಯಾಣಕಗಳಾಗೋದು. ಇವತ್ತು ಬಹಳ ಕೋಲಾಹಲಿದೆ. ಏನು ಖಡ್ಕ ಹೋಗಿಕದ. ಹೊರಗಿನ ರೋಡ್ ತಯಾರಾಗದು, ಒಳಗಿನ ರೋಡ್ ಒಟ್ಟೆ ತಯಾರಾಗ. ನೀವು ಬಂದಿದ್ದೀರಿ ಒಳಗಿನ ರೋಡ್ ತಯಾರು ಮಾಡೋಣ ಅಂತ, ಅವ್ರು ಹೊರಗಿನ ರೋಡ್ ಇದೇ ಟೈಮ್. ಭವಿಷ್ಯ ಕಾಲದಲ್ಲಿ ಶ್ರೀಕೃಷ್ಣ ಬಂಧ ಎಲ್ಲಿ ತನಕ ಮಾಡಿಕೊಳ್ತಾನೆ ಅಂತಂದ್ರೆ, ತೀರ್ಥಂಕರನಾಗಿ ಹುಟ್ಟಿದ ನಂತರ ಎಲ್ಲಿ ತನಕ ಮುನಿ ಅವಸ್ಥೆಯನ್ನು ಪಡೆಯುವುದಿಲ್ಲವೋ, ಮುನಿ ಅವಸ್ಥೆಯನ್ನು ಪಡೆದು ಶ್ರೇಣಿಯನ್ನು ಹತ್ತುವುದಿಲ್ಲವೋ ಅಲ್ಲಿ ತನಕ ಆಗೋದು. ಶ್ರೇಣಿಯನ್ನು ಹತ್ತಿದ ನಂತರ 8ನೆಯ ಗುಣಸ್ಥಾನದ
6ನೇ ಭಾಗದವರೆಗೆ, 8ನೇ ಗುಣಸ್ಥಾನದಲ್ಲಿ ಇರತಕ್ಕಂಥ ಭಾಗಗಳು 6ಕ್ಕಿಂತ ಹೆಚ್ಚು, 6ನೇ ಭಾಗದವರೆಗೆ ತೀರ್ಥಂಕರ ಪ್ರಕೃತಿ ಕಟ್ತದೆ. ಮುಂದೆ ಕಟ್ಟೋದು ನಿಂತು ಹೋಗುತ್ತೆ. ಶ್ರೇಣಿಯನ್ನ, ಕ್ಷಪಕ್ ಶ್ರೇಣಿಯನ್ನ ತೀರ್ಥಂಕರ ಹತ್ತಾರೆ. 6ನೇ ಭಾಗದ ನಂತರ ತೀರ್ಥಂಕರ ಪ್ರಕೃತಿ ಕಟ್ಟೋದು ನಿಂತು ಹೋಗ್ತದೆ. ಅಲ್ಲಿಂದ 9ನೇ ಗುಣಸ್ಥಾನ, 10ನೇ ಗುಣಸ್ಥಾನ, 12ನೇ ಗುಣಸ್ಥಾನದಲ್ಲಿ ಈ 4 ಗುಣಸ್ಥಾನಗಳಲ್ಲಿ ಅಂತರ್ಮುಹೂರ್ತ ಕಾಲ ಇದ್ದುಕೊಂಡು ಧ್ಯಾನಾವಸ್ಥೆಯಲ್ಲಿ ಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡು 13ನೇ ಗುಣಸ್ಥಾನವನ್ನ ಸೇರಿದಾಗ ಆ ತೀರ್ಥಂಕರ ಪ್ರಕೃತಿ ಕರ್ಮವನ್ನ ಎಷ್ಟು ಭವಗಳಲ್ಲಿ ಕಟ್ಟಿಕೊಂಡಿದ್ದನೋ ಆ ಕರ್ಮ ಇನ್ನು ಉದಯದಲ್ಲಿ ಬರುತ್ತೆ. 13ನೇ ಗುಣಸ್ಥಾನದಲ್ಲಿ ಉದಯಕ್ಕೆ ಬರದೇ ಹೊರತು ಆ ಜೀವ ತೀರ್ಥಂಕರಲ್ಲ. ತೀರ್ಥಂಕರಲ್ಲ. ಉದಯಕ್ಕೆ ಬರದೇ ಹೊರತು ತೀರ್ಥಂಕರಲ್ಲ. ಉದಯ ಯಾವ ಗುಣಸ್ಥಾನದಲ್ಲಿ ಬರ್ತದೆ? 13ನೇ ಗುಣಸ್ಥಾನದಲ್ಲಿ ಉದಯಕ್ಕೆ ಬರೋದು. ಕಟ್ಟಿಕೊಳ್ಳುವುದು ಎಷ್ಟು ಗುಣಸ್ಥಾನಗಳಲ್ಲಿ ಆಗ್ತದೆ? 4ನೇ, 5ನೇ, 6ನೇ, 7ನೇ, 8ನೇ. ಈ ಗುಣಸ್ಥಾನಗಳಲ್ಲಿ ಎಲ್ಲಿ ತನಕ ಆ ಜೀವ ಸಮ್ಯಕ್ ದೃಷ್ಟಿ ಇರ್ತಾನೆ ಅಲ್ಲಿ ತನಕ ಕಟ್ಕೋತಾನೆ. ಸಮ್ಯಕ್ತ್ವ ನಾಶ ಆಯಿತು ಅಂತಂದ್ರೆ ಅಷ್ಟು ಸಮಯದವರೆಗೆ ಕಟ್ಟೋದು ನಿಂತು ಹೋಗ್ತದೆ. ಮತ್ತೆ ಸಮ್ಯಕ್ತ್ವ ಪ್ರಾಪ್ತ ಆಯಿತು ಅಂತಂದ್ರೆ ಮತ್ತೆ ಕಟ್ಟಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಎಷ್ಟು ಸಮಯದವರೆಗೆ ಕಟ್ತದೆ ಅಂತಂದ್ರೆ ಹೆಚ್ಚಿಂದ ಹೆಚ್ಚು 3ನೇ ಭಾವದಲ್ಲಿ ತೀರ್ಥಂಕರರು ಮುಕ್ತಿಗೆ, ಮೋಕ್ಷಕ್ಕೆ ಹೋಗ್ತಾರೆ. ಯಾವ ಭಾವದಲ್ಲಿ ಕಟ್ಕೊಳ್ತಾರೆ ಅದೊಂದು ಭವ. ಕಟ್ಟಿಕೊಂಡ ನಂತರ ಯಾವ ಗತಿಯಲ್ಲಿ ಜನ್ಮ ತಾಳ್ತಾರೆ ಅದೊಂದು ಭವ. ಅಲ್ಲಿಂದ ಬಂದು ಪುನಃ ಮನುಷ್ಯರಾಗ್ತಾರೆ, ಇದೊಂದು ಭವ. ಒಟ್ಟು 3 ಭವಗಳಲ್ಲಿ 3ನೇ ಭಾವದಿಂದ ನಿಯಮದಿಂದ ಮೋಕ್ಷಕ್ಕೆ ಹೋಗ್ತಾರೆ. 4ನೇ ಭಾವದಲ್ಲಿ ಯಾವ ತೀರ್ಥಂಕರರು ಇನ್ನ ತನಕ ಮೋಕ್ಷಕ್ಕೆ ಹೋಗಿಲ್ಲ. ಹೆಚ್ಚಂದರೆ 3ನೇ ಭಾವದಲ್ಲಿ ಮುಕ್ತಿಯನ್ನು ಪಡಿತಾರೆ. ಮತ್ತು ತೀರ್ಥಂಕರರಾಗತಕ್ಕಂತಹ ಜೀವಗಳು ಬರುವಾಗ ಎಲ್ಲಿಂದ ಬರ್ತಾರೆ ಮತ್ತು ಇಲ್ಲಿಂದ ಕಟ್ಟಿಕೊಂಡು ಹೋಗುವಾಗ ಎಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದಕ್ಕೂ ನಿಯಮ ಇದೆ. 2 ಗತಿಗಳಲ್ಲಿ ಹೋಗಲ್ಲ. ಕಟ್ಟಿಕೊಂಡ ನಂತರ ಕಟ್ಟಿಕೊಂಡಂತ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡಂತಹ ಜೀವ 2 ಗತಿಗಳಲ್ಲಿ ಹೋಗಲ್ಲ. ಯಾವ ಗತಿಗಳಲ್ಲಿ? ತಿರ್ಯಂಶ ಗತಿಯಲ್ಲಿ ಹೋಗಲ್ಲ ಮತ್ತು ಮನುಷ್ಯ ಗತಿಯಲ್ಲಿ ಹೋಗಲ್ಲ. ದೇವಗತಿಗೆ ಹೋಗಬಹುದು ಅಥವಾ ನರಕಗತಿಗೆ ಹೋಗಬಹುದು. ಈ ಕರ್ಮವನ್ನು ಕಟ್ಟಿಕೊಂಡು ದೇವಗತಿ ಅಥವಾ ನರಕಗತಿ 2 ಗತಿಗಳಲ್ಲಿ ಜನ್ಮ ತಾಳಲಿಕ್ಕೆ ಸಾಧ್ಯ ಇದೆ. ತಿರ್ಯಂಶ ಮತ್ತು ಮನುಷ್ಯಗತಿಯಲ್ಲಿ ಹೋಗಲ್ಲ. ಮನುಷ್ಯಗತಿಯಲ್ಲಿ ಕಟ್ಟಿಕೊಳ್ಳಬಹುದು, ಆದರೆ ಕಟ್ಟಿಕೊಂಡಂತಹ ಜೀವ ಮನುಷ್ಯಗತಿಗೆ ಹೋಗಲ್ಲ, ತಿರ್ಯಂಶಗತಿಗೆ ಹೋಗಲ್ಲ. ಕಟ್ಟಿಕೊಂಡ ನಂತರ ನರಕಕ್ಕೆ ಹೋಗ್ತಾನೆ ಒಂದು, ಇಲ್ಲ ಅಂತಂದ್ರೆ ದೇವಗತಿಗೆ ಹೋಗ್ತಾನೆ ಒಂದು. ನರಕಕ್ಕೆ ಯಾಕೆ ಹೋಗ್ತಾನೆ? ಎಷ್ಟು ಪುಣ್ಯವನ್ನು ಗಳಿಸಿರ್ತಕ್ಕಂತಹ ಭವ್ಯಾತ್ಮ ನರಕಕ್ಕೆ ಯಾಕೆ ಹೋಗ್ತಾನೆ ಅನ್ನುವಂಥ ಪ್ರಶ್ನೆ ಬರಬಹುದು. ನರಕಕ್ಕೆ ಯಾಕೆ ಹೋಗ್ತಾನೆ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಅದಕ್ಕೆ ಕಾರಣ ಅಲ್ಲ. ಸಮ್ಯಕ್ತವನ್ನ ಪಡೆಯುವುದಕ್ಕಿಂತ ಮುಂಚಿತವಾಗಿ ಆ ಮನುಷ್ಯ ನರಕಾಯುಷ್ಯನ್ನು ಕಟ್ಟಿಕೊಂಡಿದ್ದ ಅಂತಂದ್ರೆ ನಂತರ ತೀರ್ಥಂಕರರ ಸಾನ್ನಿಧ್ಯವನ್ನು ಪಡೆದು ಕೇವಲಿ ಅಥವಾ ಶ್ರುತ ಕೇವಲಿಗಳ ಸನ್ನಿಧಿಯಲ್ಲಿ ಹೋಗಿ ತೀರ್ಥಂಕರ ಪ್ರಕೃತಿಯನ್ನ ಸಮ್ಯಕ್ತು ಸಹಿತವಾಗಿ ಕಟ್ಟಿಕೊಂಡ ಅಂತಂದ್ರೆ ಕಟ್ಟಿಕೊಳ್ಳಬಹುದು. ನರಕ ಗತಿಯನ್ನ ಕಟ್ಟಿಕೊಂಡ ನಂತರವೂ ಕೂಡ, ನರಕಾಯುಷ್ಯನ್ನು ಕಟ್ಟಿಕೊಂಡ ನಂತರವೂ ಕೂಡ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಏನು ಅಡ್ಡಿ ಇಲ್ಲ. ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೇನೂ ಅಡ್ಡಿ ಇಲ್ಲ. ಸಮ್ಯಕ್ತ್ವ ಪ್ರಾಪ್ತ ಆಗಬಹುದು, ತೀರ್ಥಂಕರ ಪ್ರಕೃತಿನೂ ಕಟ್ಟಬಹುದು. ಇದು ನಿಯಮ ಇದೆ, ಸಿದ್ಧಾಂತ ಇದೆ, ನಿಸರ್ಗ ನಿಯಮ ಇದೆ. ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಂಡ ನಂತರ ನರಕಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಸಮ್ಯಕ್ ದರ್ಶನ ಮತ್ತು ತೀರ್ಥಂಕರ ಪ್ರಕೃತಿಯ ಬಂದಲ್ಲ. ಹೋಯ್ತು.
ಬ್ಯಾಟ್ರಿ ಇಲ್ಲ.